ಸುಸ್ಥಿತಿಗೆ ತರಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ಪ್ರಾಂತೀಯ ಅಧ್ಯಕ್ಷ, ಪ್ರಾಂತೀಯ ಸಭೆಯನ್ನು ಸುಸ್ಥಿತಿಗೆ ತರುತ್ತೇವೆ. ಧನ್ಯವಾದಗಳು ಪ್ರಾಂತ್ಯಾಧ್ಯಕ್ಷರೇ. ಯಾವುದೇ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕಾದ್ರೆ ಆ ದೇವರ ಆಶೀರ್ವಾದ ಮುಖ್ಯ. ಪ್ರಾರ್ಥನೆಗಾಗಿ ನಮ್ಮ ಜೊತೆಗೂಡ್ತಿದ್ದಾರೆ ವೇದಿಕೆಯಲ್ಲಿ ಯಶಸ್ವಿನಿ ರಚನ್ ಹಾಗೂ ಶ್ವೇತಾ ತೇಜಸ್ವಿ. ಕೋಟಿ ನಮನ ನಿನಗೆ ಮಹಾಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಇಳಿದು ಬಾ ಗಣಪತಿ ಇಳಿದು ಬಾ ಗಣಪತಿ ಬೆಳಗ್ಗೆ ಬಾ ಹೊಳೆದು ಬಾ, ಬೆಳಗ್ಗೆ ಬಾ ಹೊಳೆದು ಬಾ ಗಣಪತಿಯನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ. ಕೋಟಿ ಕೋಟಿ ನಮನ ಪಾಚನೆ ದಿವ್ಯ ಗಣಪತಿ, ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ. ಇಳಿಯತ್ತ ಸುತ್ತ ಬಾಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಥ್ಯಾಂಕ್ ಯು. ವೇದಿಕೆಗೆ ರಾಷ್ಟ್ರಧ್ವಜವನ್ನ ತರುವಂತಹ ಸಮಯ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂತಹ ಸಮಯ. ಮಾಜಿ ಯೋಧರಾದಂತಹ ಲಯನ್ ಮಹೇಶ್ ಎಚ್.ಎನ್. ಅವರು, ಇವರು ಜನರಲ್ ಸಿಎಂ ಕಾರ್ಯಪ್ಪ ಪ್ರಶಸ್ತಿ ವಿಜೇತರು, ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಧ್ವಜವನ್ನು ವೇದಿಕೆಗೆ ತರಬೇಕು. ರಾಷ್ಟ್ರಧ್ವಜಕ್ಕಾಗಿ ನಾವು ಎದ್ದು ನಿಲ್ಲೋಣ. ನಮ್ಮ ರಾಷ್ಟ್ರಧ್ವಜ ಎತ್ತರಕ್ಕೆ ಹಾರಾಡುತ್ತಿರುವಂತೆ ಅಣಿಯೋಣ. ರಾಷ್ಟ್ರಗೀತೆ. जनगणमन अधिनायक जय हे भारत भाग्य विधाता, पंजाब सिंध गुजरात मराठा
ಧ್ವಜವಂದನೆಯನ್ನ ನಡೆಸಿಕೊಳ್ಳಲಿಕ್ಕಿದ್ದಾರೆ ಲಯನ್ ಯುಇ ಪ್ರಭಾಕರ್. ಧ್ವಜವಂದನೆಗಾಗಿ ನಿಂತೇ ಇರೋಣ. ನಮಸ್ಕಾರ. ಧ್ವಜವಂದನೆ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸವ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಮುಂದೆ ವಿಶ್ವಶಾಂತಿಗಾಗಿ ಒಂದು ಕ್ಷಣದ ಮೌನ ಪ್ರಾರ್ಥನೆ. ಓಂ ಶಾಂತಿ. ಆಸನವನ್ನು ಸ್ವೀಕರಿಸಬೇಕು ಎಲ್ಲರೂ. ಲಯನ್ಸ್ ನೀತಿ ಸಂಹಿತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾನೆ ಲಯನ್ ಡಾಕ್ಟರ್ ತೇಜಸ್ವಿ. ಎಲ್ಲರಿಗೂ ನಮಸ್ಕಾರ. ಲಯನ್ಸ್ ನೀತಿ ಸಂಹಿತೆ ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸ ನಿಲ್ಲಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳುವುದು, ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಹೆಚ್ಚಿನ ಗೌರವವನ್ನು ಕೊಡುವುದು, ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ ಶ್ರಮ ಮೀಸಲಿಡುವುದು. ಉದಾಹರಣೆಯಾಗಿರುವುದು. ನನ್ನ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳಬೇಕು. ಅವಕಾಶಕ್ಕಾಗಿ ಧನ್ಯವಾದ. ಜನನಿ ಪ್ರಾಂತೀಯ 7ರ ಪ್ರಾಂತೀಯ ಸಮ್ಮೇಳನಕ್ಕಾಗಿ ತಮ್ಮೆಲ್ಲರನ್ನು ಸರ್ವರನ್ನ ಸ್ವಾಗತಿಸಿದ್ದಾರೆ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದಂಥ ಲಯನ್ BK ಜಗನ್ಮೋಹನ್ ಅವರು. ಸಮಾರಂಭದ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಎಲ್ಲ ಲಯನ್ ಬಂಧುಗಳೇ, ಹಸಿರ ಸೀಮೆಯ ತೊಟ್ಟು ಹೂಗಳ ಮುಡಿದಿದ್ದು ಕಂಗೊಳಿಸುತ್ತಿಹಳು ನಮ್ಮಿ ಭೂರಮೆ. ಪ್ರಕೃತಿ ಮಾತೆಯ ಸೊಬಗಿನಂದಕ್ಕೆ ಸರಿಸಾಟಿ ಅಲ್ಲವೇ ಅಲ್ಲ ಆ ಸ್ವರ್ಗದ ರಂಬೆ. ಈ ಕುವೆಂಪುರವರ ಪ್ರಕೃತಿ ಮಾತೆಯ ವರ್ಣನೆಯೊಡನೆಗೆ ಈ ಸುಂದರ ಪ್ರಕೃತಿಯ ಮಧ್ಯೆ ಸಮಾವೇಶಗೊಂಡಿರುವ ನಮ್ಮ ಪ್ರಾಂತೀಯ ಸಮ್ಮೇಳನ ಸಭೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿ ಎಂದು ಎಲ್ಲ ಹಿರಿಯರ ಆಶೀರ್ವಾದ ಪಡೆಯುತ್ತಾ ಎಲ್ಲ ಕಿರಿಯರ ಆರೈಕೆಯನ್ನು ಅಪೇಕ್ಷಿಸುತ್ತಾ ನನ್ನ ಸ್ವಾಗತವನ್ನು ಪ್ರಾರಂಭಿಸುತ್ತಿದ್ದೇನೆ. ಅತ್ಯಂತ ಚುರುಕಿನ ಎಲ್ಲರ ಸ್ನೇಹಿತ ಈ ಸಮಾವೇಶದ ಕಣ್ಮಣಿ ಪ್ರಾಂತ್ಯ 7ರ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ MB ಗೋಪಾಲ್ ಗೌಡರು MGF ಅವರನ್ನು ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರಾಂತ್ಯದ ಪ್ರಥಮ ಮಹಿಳೆ ಶ್ರೀಮತಿ ಶಶಿಕಲಾ ಗೋಪಾಲ್, ಈ ದಿನ ನಮ್ಮ ಗೌರವಾನ್ವಿತ ಅತಿಥಿಗಳು ಪ್ರಗತಿಪರ ಕೃಷಿಕರು, ಅತ್ಯಂತ ಸರಳ ಆದ ಶ್ರೀ MJ ದಿನೇಶ್ ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ವಿನಮ್ರವಾಗಿ ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಸಮಾರಂಭದ ಮುಖ್ಯ ಭಾಷಣಕಾರರು, ಪ್ರಸಿದ್ಧ ಸಾಹಿತಿಗಳು, ಬರಹಗಾರರು ಆದ ಶ್ರೀಮತಿ ದೀಪಾ ಹಿರೇಗುತ್ತಿ ಅವರನ್ನು ಎಲ್ಲ ಲಯನ್ಸ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ.
ಸಮ್ಮೇಳನ ಸಮಿತಿ ಕಾರ್ಯದರ್ಶಿ ಲಯನ್ ಲಕ್ಷ್ಮಣಗೌಡರು ಎಂಜೆಎಫ್, ಸಮ್ಮೇಳನ ಸಮಿತಿ ಕೋಶಾಧಿಕಾರಿ ಲಯನ್ KT ದೇವಪುರ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮೂಡಿಗೆರೆ ಕ್ಲಬ್ ಅತಿಥೇಯ ಕ್ಲಬ್, ಈ ಅತಿಥೇಯ ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ME ಜಯಕುಮಾರ್, ಕಾರ್ಯದರ್ಶಿ ಲಯನ್ BL ದಿನೇಶ್, ಕೋಶಾಧಿಕಾರಿ ಲಯನ್ HK ಶಿವಕುಮಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಜಿಲ್ಲೆಯ ವಿವಿಧ ಪ್ರಾಂತ್ಯ ಅಧ್ಯಕ್ಷರಾದ ಲಯನ್ ಗುರುಪ್ರೀತ್ ಆಳ್ವ MJF, ಲಯನ್ ವೇಣಿ ಮುರೋಳಿ, ಲಯನ್ ಯೂಜಿನ್ ಲೋಬೋ PMJF D2, ಲಯನ್ B ಪವನ್ ರಾಮ್ MJF, ಲಯನ್ ಗಂಗಾಧರ್ ರೈ, ಲಯನ್ ಕಾನಿಕಾ ಅಯ್ಯಪ್ಪ, ಲಯನ್ ಸುಜಿತ್, ಲಯನ್ KJ ನಾಗರಾಜ್ PMJF, ಲಯನ್ ವೆಂಕಟೇಶ್ ಹೆಬ್ಬಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ರೀಜನ್ ಅಂಬಾಸಿಡರಾದ ಲಯನ್ MR ಮಂಜುನಾಥ್ PMJF ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವಲಯ ರಾಯಭಾರಿಗಳಾದ ಲಯನ್ ಪ್ರಕಾಶ್ MC, ಲಯನ್ ಶಿವರಾಮ್ MD MJF, ಲಯನ್ MT ಶಂಕರಪ್ಪ MJF ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಾಂತ್ಯ 7ರ ಘಟಕಾಧ್ಯಕ್ಷರಾದ ಕೊಪ್ಪ ಲಯನ್ಸ್ ಕ್ಲಬ್ನ ದೇವರಾಜ್ ಕೌಳಿ, ಚಿಕ್ಕಮಗಳೂರು ಕ್ಲಬ್ನ ಲಯನ್ ಪುಟ್ಟರಾಜ್ MJF, ಕಡೂರು ಕ್ಲಬ್ನ ಲಯನ್ ತ್ಯಾಗರಾಜ್ KS, ಶೃಂಗೇರಿ ಕ್ಲಬ್ನ ಲಯನ್ ಧರ್ಮಪ್ಪ ಹೆಗಡೆ, ಕೊಪ್ಪ ಸಹ್ಯಾದ್ರಿ ಕ್ಲಬ್ನ ಲಯನ್ ಜಯಂತ್ DN, ಎನ್ನಾಪುರ ಕ್ಲಬ್ನ ಲಯನ್ ಕುಮಾರ್, ಬಾಳೆಹೊನ್ನೂರು ಕ್ಲಬ್ನ ME ಶ್ರೀನಿವಾಸ್ MJF, ಕೋಣಿಬೀಡು ಮಾತುಶ್ರೀ ಕ್ಲಬ್ನ ಲಯನ್ ರಾಮ್ ಪ್ರಕಾಶ್ VM, ಅರವಿಂದ್ ಮನೆ ಕಡೂರ್ ಲಯನ್ಸ್ ಕ್ಲಬ್ನ ಲಯನ್ ಡಾಕ್ಟರ್ ಶಶಿಧರ್ CJ PMJF, ತರೀಕೆರೆ ಕ್ಲಬ್ನ ಲಯನ್ ಸಾಯಿ ಕುಮಾರ್ AS, ಮಾಕವನಹಳ್ಳಿ ಮಾತುಶ್ರೀ ಕ್ಲಬ್ನ ಲಯನ್ GS ತಮ್ಮಣ್ಣಗೌಡ, ಅಜ್ಜಂಪುರ ಕ್ಲಬ್ನ ಲಯನ್ MG ಪ್ರಕಾಶ್ ಅವರನ್ನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ವಲಯಾಧ್ಯಕ್ಷರಾದ ಲಯನ್ BN ವೆಂಕಟೇಶ್ MJF, ಲಯನ್ KT KR ಗೋಪಾಲ್ಗೌಡ MJF ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಮ್ಮೇಳನಕ್ಕೆ ಆಗಮಿಸಿರುವ ನಮ್ಮ ಜಿಲ್ಲಾ ಕ್ಯಾಬಿನೆಟ್ ಸದಸ್ಯರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಸಭೆಗೆ ಆಗಮಿಸಿರ್ತಕ್ಕಂಥ ಜಿಲ್ಲೆಯ ದ್ವಿತೀಯ ಉಪರಾಜ್ಯಪಾಲರಾದ ಲಯನ್ HM ತಾರನಾಥ್ ಮತ್ತು ಶ್ರೀಮತಿ ತಾರನಾಥ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಸಭೆಗೆ ಆಗಮಿಸಿರುವ ವಿವಿಧ ಕ್ಲಬ್ಗಳ ಕ್ಯಾಬಿನೆಟ್ ಸದಸ್ಯರನ್ನು ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತೇನೆ. ಹೋಗಟ್ಟು ಆಗಮಿಸಿರುವ ಪತ್ರಿಕಾ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತಕ್ಕೆ ವಿದಾಯ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ 2ನೇ ಉಪರಾಜ್ಯಪಾಲರಾದಂಥ HM ತಾರನಾಥ್ ದಂಪತಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ಪೂರ್ವ ಜಿಲ್ಲಾ ರಾಜ್ಯಪಾಲರಾದಂಥ ಹರೀಶ್ ಅವರ ಉಪಸ್ಥಿತಿ ಇದೆ, ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಜಿಲ್ಲೆಯ ಪೂರ್ವ ಕಾರ್ಯದರ್ಶಿ ವಿ ಅನಿಲ್ ಕುಮಾರ್ ಅವರು ಹಾಗೆ ಗೋವರ್ಧನ್ ಶೆಟ್ಟಿ ಅವರ ಉಪಸ್ಥಿತಿಯನ್ನು ಗಮನಿಸಿ ಗೌರವಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ, ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಲಯನ್ಸ್ ಬಂಧುಗಳಿಗೆ ಹಾಗೂ ಮನೋರಂಜನ್ ಕಾರಯ್ಯವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಲಯನ್ಸ್ ಬಂಧುಗಳಿಗೆ ಮತ್ತೊಮ್ಮೆ ಗಣನೀಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಈ ಸೂರ್ಯಾಸ್ತಮಾನವಾಗುವ ಹೊತ್ತಿನಲ್ಲಿ ಜಗಕ್ಕೆ ಬೆಳಕಾಗಲಿ ಎನ್ನುವ ಆಶಯದೊಂದಿಗೆ ದೀಪವನ್ನು ಬೆಳಗುವ ಸಮಯ. ಪ್ರಾಂತ್ಯದ ಪ್ರಥಮ ಮಹಿಳೆ ಜನನಿ ಪ್ರಾಂತೀಯ ಸಮ್ಮೇಳನಕ್ಕೆ ದೀಪವನ್ನು ಬೆಳಗುವುದರ ಮೂಲಕ ಶುಭ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ನಾಯಕರುಗಳು ದೀಪ ಬೆಳಗುವಿಕೆಗೆ ಆಗಮಿಸಬೇಕು ವೇದಿಕೆಯ ಮುಂಭಾಗಕ್ಕೆ. ಸ್ವಲ್ಪ ಬರಲಿ ಸರ್.
ಸಾಕಾ? ಸರ್ ಸ್ವಲ್ಪ ಕ್ರಾಸ್ ಸರ್, ಕ್ರಾಸ್. ಸರ್ ಒಂದು ಸೈಡ್ ಕೊಡಿ ಸರ್, ಒಂದು ಸೈಡ್ ಕೊಡಿ. ಬಿಡಿ, ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಹಾಂ ಓಕೆ. ಧನ್ಯವಾದಗಳು. ಲಯನ್ ಚಂದ್ರಾಶ್ರೈ LCF ಕೋಆರ್ಡಿನೇಟರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಗುರುತಿಸಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಲಯನ್ ಚಂದ್ರಾಶ್ರೈ LCIF. ಜನನಿ ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 7 ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಜಿಲ್ಲೆ 317 ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದಂಥ ಪ್ರಾಂತ್ಯದ ಪ್ರಥಮ ಮಹಿಳೆ ಶಶಿಕಲಾ ಗೋಪಾಲ್ ಗೌಡ ಅವರು ತಮ್ಮ ಶುಭ ನುಡಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ, ಎಲ್ಲ ಕ್ಲಬ್ಬಿನಿಂದ ಬಂದಿರುವ ಅಧ್ಯಕ್ಷರೇ ಹಾಗೂ ಮೂಡಿಗೆರೆ ಕ್ಲಬ್ಬಿನ ಹಿರಿಯರೇ ಹಾಗೂ ಗಣ್ಯರೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಶುಭ ಸಂಜೆಯ ಜನನಿ ಕಾರ್ಯಕ್ರಮಕ್ಕೆ ಕೋರುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಪ್ರೀತಿಯ ನುಡಿ ಲಯನ್ ಶಶಿಕಲಾ ಗೋಪಾಲ್ ಗೌಡ ಅವರಿಂದ ಪ್ರಾಂತ್ಯದ ಪ್ರಥಮ ಮಹಿಳೆ. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಪ್ರಾಂತ್ಯ 7 ಪ್ರಾಂತೀಯ ಸಮ್ಮೇಳನದ ಕೇಂದ್ರ ಬಿಂದು ನಮಗೆಲ್ಲ ಆತ್ಮೀಯರಾಗಿರುವಂಥ ಪ್ರಾಂತ್ಯಾಧ್ಯಕ್ಷರು ಲಯನ್ MB ಗೋಪಾಲಗೌಡ ಇವರ ಪರಿಚಯವನ್ನು ಮಾಡದಿದ್ದರೆ ಹೇಗೆ? ಇವರ ಪರಿಚಯಕ್ಕಾಗಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಲಯನ್ MN ಅಶ್ವಥ್, ಲಯನ್ಸ್ ಕ್ಲಬ್ ಮೂಡಿಗೆರೆ ಇವರು. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಎಲ್ಲ ಲಯನ್ಸ್ ಬಂಧುಗಳೇ, ಎಲ್ಲ ಆಹ್ವಾನಿತರೇ, ಸಹೋದರ ಸಹೋದರರೇ, ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಯಾರು ಇತರರಿಗಾಗಿ ಬದುಕುತ್ತಾರೋ ಅವರದೇ ಬದುಕು, ಉಳಿದವರು ಬದುಕಿಯೂ ಇಲ್ಲದಂತೆ. ಇವತ್ತು ನನಗೆ ಪ್ರಾಂತೀಯ ಅಧ್ಯಕ್ಷರ ಒಂದು ಸುವರ್ಣ ಅವಕಾಶ. 2024-25ನೇ ಸಾಲಿನ ಪ್ರಾಂತ್ಯ 7ರ ಪ್ರಾಂತೀಯ ಅಧ್ಯಕ್ಷರ ಪರಿಚಯ. ಶ್ರೀಯುತರು ದಿನಾಂಕ 28/6/1966 ಮೂಡಿಗೆರೆ ತಾಲೂಕು ಮಾಕೋನಹಳ್ಳಿ ಗ್ರಾಮದಲ್ಲಿ ಶ್ರೀಮತಿ ಹಾಲಮ್ಮ ಮತ್ತು ಶ್ರೀ ಬೋಬೇಗೌಡ ದಂಪತಿಗಳ 3ನೇ ಮಗನಾಗಿ ಜನಿಸಿರುತ್ತಾರೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಗೋಣಿಬೀಡು ವೈಶಾಲ ಪ್ರೌಢಶಾಲೆಯಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮೂಡಿಗೆರೆಯಲ್ಲಿ ಮಾಡಿರುತ್ತಾರೆ.
ಇವರು ಅಂದಿನ ದೂರವಾಣಿ ಇಲಾಖೆಗೆ 1983ರಲ್ಲಿ ನೌಕರರಾಗಿ ಸೇರಿ ಕಾರ್ಯನಿರ್ವಹಿಸಿ ನಂತರ ಟೆಲಿಫೋನ್ ಟೆಕ್ನಿಷಿಯನ್ ಆಗಿ ಬಡ್ತಿ ಹೊಂದಿ ಸತತ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಲಾಖೆಯಿಂದ ಸ್ವಯಂ ನಿವೃತ್ತಿ ಪಡೆದಿರುತ್ತಾರೆ. ಶ್ರೀಯುತರು ಕೆಸವಿನಮನೆ ಗ್ರಾಮದ ಶ್ರೀಮತಿ KR ಶಶಿಕಲಾ ಇವರನ್ನು ಮದುವೆಯಾಗಿದ್ದು ಇವರಿಗೆ 2 ಮಕ್ಕಳಿದ್ದು ಮೊದಲನೆಯ ಮಗ ಮೂಡಿಗೆರೆ ಲಯನ್ಸ್ ಸದಸ್ಯರಾದ ಡಾಕ್ಟರ್ ತೇಜಸ್ವಿ ಗೋಪಾಲಗೌಡರವರು. ಇವರು PhD ಕೀಟಶಾಸ್ತ್ರ ಪದವಿಯನ್ನು ಪಡೆದು ಲಾರ್ವಿಯೋ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಎಂಬ ನವೋದ್ಯಮವನ್ನು ಸ್ಥಾಪಿಸಿ ಸಂಶೋಧನೆಯಲ್ಲಿ ತೊಡಗಿರುತ್ತಾರೆ ಮತ್ತು ಕೃಷಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಶ್ವೇತಾರವರನ್ನು ವಿವಾಹವಾಗಿರುತ್ತಾರೆ. 2ನೆಯ ಮಗಳು ಶ್ರೀಮತಿ ಯಶಸ್ವಿನಿ ಗೋಪಾಲಗೌಡರವರು ರಚನ್ ಜಿ ಗೌಡರವರನ್ನು ವಿವಾಹವಾಗಿರುತ್ತಾರೆ. ಇವರಿಗೆ ರಾಧ್ಯ R ಪಟೇಲ್ ಎಂಬ ಮಗಳು ಇರುತ್ತಾರೆ. ಶ್ರೀಯುತರು ಭಾರತೀಯ ಜೀವ ವಿಮಾ ಮುಖ್ಯ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದು 1993ರಿಂದ ಇಲ್ಲಿವರೆಗೆ 31 ವರ್ಷಗಳ ಕಾಲ ಜೀವ ವಿಮಾ ಪಾಲಿಸಿ ಮಾಡಿಸಲು ಅನೇಕ ಸಾಧನೆ ಮಾಡಿರುತ್ತಾರೆ. ಸತತವಾಗಿ 15ನೇ ಬಾರಿ ಅಮೆರಿಕದಲ್ಲಿರುವಂತಹ $1 ಮಿಲಿಯನ್ ರೌಂಡ್ ಟೇಬಲ್ MDRT ಸಭೆಯಲ್ಲಿ ಭಾಗವಹಿಸಲು ಸದಸ್ಯತ್ವ ಪಡೆದಿರುತ್ತಾರೆ. ಇಲ್ಲಿಯವರೆಗೆ 10,000ಕ್ಕೂ ಹೆಚ್ಚು ಜನರಿಗೆ ಪಾಲಿಸಿ ಮಾಡಿಸಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಭಾರತೀಯ ಜೀವ ವಿಮಾ ನಿಗಮದ ವತಿಯಿಂದ ಅನೇಕ ಪ್ರಶಸ್ತಿಗಳು ಹಾಗೂ ಸ್ವರ್ಣ ಪದಕವನ್ನು ನೀಡಿ ಗೌರವಿಸಿರುತ್ತಾರೆ. 13 ವರ್ಷಗಳ ಹಿಂದೆ ಮೂಡಿಗೆರೆ ಲಯನ್ಸ್ ಸಂಸ್ಥೆಗೆ ಸದಸ್ಯರಾಗಿ ಸೇರಿ 2 ಬಾರಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಾರೆ 2021-22ನೇ ಸಾಲಿನಲ್ಲಿ ಮೂಡಿಗೆರೆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು, ಅದೇ ಸಮಯದಲ್ಲಿ ಅವರು ಗೋಣಿಬೀಡು ಮಾತೃಶ್ರೀ ಲಯನ್ಸ್ ಕ್ಲಬ್ ಅನ್ನು ಇವರಿಗೆ ಉತ್ತಮ ಅಧ್ಯಕ್ಷರು ಎಂಬ ಪ್ರಶಸ್ತಿ ಲಭಿಸಿರುತ್ತದೆ. 2021-22ನೇ ಸಾಲಿನಲ್ಲಿ ಹಾಗೂ 5 ಬಾರಿ ಜಿಲ್ಲಾ ಸಂಚಾಲಕರಾಗಿ ಸೇವೆ ಸಲ್ಲಿಸಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳಿಗೆ ಸಲ್ಲಿಸುತ್ತಾರೆ. ಇವರ ಹವ್ಯಾಸ ಜಾನಪದ ಗೀತೆ ಮತ್ತು ಭಕ್ತಿಗೀತೆಗಳನ್ನು ಕೇಳುವುದು ಮತ್ತು ಹಾಡುವುದು. ಅವಕಾಶಕ್ಕಾಗಿ ವಂದನೆಗಳು. ಕರುಣೆಯಲ್ಲಿ ಗೋವು ಕರೆವ ನಾವೆಲ್ಲ ಪ್ರಾಂತ್ಯ 7ರಂತೆ ಅನ್ನುವ ಪ್ರಾಂತ್ಯ 7ರ ಪ್ರಾಂತ್ಯಾಧ್ಯಕ್ಷರು ನಿಮ್ಮ ಮುಂದೆ ಪ್ರಾಸ್ತಾವಿಕ ನುಡಿಗಾಗಿ. IPDG ಡಾಕ್ಟರ್ ಬೇಲ್ವಿ ಡಿಸೋಜ ಅವರು ಈಗಾಗಲೇ ಆಗಮಿಸಿದ್ದಾರೆ. ತಾವು ಮುಂದಿನ ಆಸನವನ್ನು ಸ್ವೀಕರಿಸಬೇಕು. ಹಾಗೆ ತಮಗೆ ಜನನಿಗಾಗಿ ಆತ್ಮೀಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಸಂಜೆ. ಆತ್ಮೀಯ ಲಯನ್ಸ್ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ವೇದಿಕೆ ಮೇಲಿರುವ ಗೌರವಾನ್ವಿತ ಅತಿಥಿಗಳು ಹಾಗೂ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ದಿನೇಶ್ ಸರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀಮತಿ ದೀಪಾ ಹಿರೇಗುತ್ತಿಯವರೇ ಮತ್ತು ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದ BK ಜಗಮೋಹನ್ ಸರ್ ಅವರೇ ಹಾಗೂ ನಮ್ಮ ಪ್ರಾಂತ್ಯದ ಪ್ರಥಮ ಮಹಿಳೆ ಹಾಗೂ ನಮ್ಮ ಮನೆಯವರಾದ ಶ್ರೀಮತಿ ಶಶಿಕಲಾ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ PDGಗಳೇ ಹಾಗೂ ಎಲ್ಲ ಲಯನ್ಸ್ ಬಂಧುಗಳೇ, ಸರ್ವರಿಗೂ ಜನನಿ ಪ್ರಾಂತೀಯ ಸಮ್ಮೇಳನಕ್ಕೆ ಸ್ವಾಗತ ಹಾಗೂ ಪತ್ರಿಕಾ ಮಾಧ್ಯಮದವರು ಹಾಗೂ TV ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರ್ತೇನೆ. ನಾವು ಈ ಪ್ರಾಂತೀಯ ಸಮ್ಮೇಳನಕ್ಕೆ ಜನನಿ ಎಂಬ ಹೆಸರನ್ನು ಇಟ್ಟ ಕಾರಣ ಸೇವೆಗೆ ಮೂಲನೇ ತಾಯಿ. ನಿಸ್ವಾರ್ಥ ಸೇವೆ ಪ್ರಾರಂಭವಾಗುವುದೇ ತಾಯಿಯ ಮಗುವಿಗೆ ಜನ್ಮ ಕೊಟ್ಟಾಗ. ಹಾಗೆ ಲಯನ್ಸ್ ಸಂಸ್ಥೆಯು ಸಹ ಕೂಡ ಒಂದು ಸಂಘಟನೆಯ
ರೀತಿಯಲ್ಲಿ ಎಷ್ಟೋ ಜನರ ಬದುಕಲ್ಲಿ ಆಶಾಕಿರಣ. ಹಾಗಾಗಿ ಲಯನ್ಸ್ ಸಂಸ್ಥೆಯ ಭಾಗವಾಗಿರುವುದಕ್ಕೆ ನನಗೆ ಹೆಮ್ಮೆಯಾಗುತ್ತದೆ. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ T170 ಇದರ ಪ್ರಾಂತ್ಯ 7ರ ಪ್ರಾಂತೀಯ ಅಧ್ಯಕ್ಷನಾಗಿ ನನ್ನನ್ನು ಎಂಬರೆಸ್ ಸರ್ವಿಸ್ ಎಂಬ ನಮ್ಮ ಜಿಲ್ಲಾ ರಾಜ್ಯಪಾಲರ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸಲು ಆಯ್ಕೆ ಮಾಡಿ ಲಯನ್ಸ್ ಸೇವಾ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿರುವ ನಮ್ಮ ಜಿಲ್ಲಾ ಲಯನ್ಸ್ ರಾಜ್ಯಪಾಲರಾದ ಲಯನ್ಸ್ ಶ್ರೀಮತಿ ಭಾರತಿ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಮ್ಮ ಉಪರಾಜ್ಯಪಾಲರಾದ ಲಯನ್ HM ಥಾರ್ಮಸ್ ಸರ್ ಅವರು ಉತ್ತಮ ಸಲಹೆಗಳನ್ನು ನೀಡಿ ಈ ವರ್ಷ ನನಗೆ ಹೊಸ ಸಂಸ್ಥೆಗಳನ್ನು ಸ್ಥಾಪಿಸಲು ಮಾರ್ಗದರ್ಶನ ನೀಡುತ್ತಾರೆ. ಇವರಿಗೂ ನಾನು ಚಿರಋಣಿಯಾಗಿರ್ತೇನೆ. ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ NL ಸುಂದರೇಶ್ ಸರ್ ಅವರು, ಶಿರೀಶ್ ಗುರ್ಜರ್ ಅವರು, ಲಯನ್ HG ವೆಂಕಟೇಶ್ ಸರ್ ಅವರು ಅವರ ಮಾರ್ಗದರ್ಶನಕ್ಕೆ ನನ್ನ ನಮನಗಳು. ಲಯನ್ PDC ಹರೀಶ್ ಸರ್ ಅವರು ನಾನು ಕರೆದಾಗ ಪ್ರತಿ ಹೊಸ ಕ್ಲಬ್ಗಳ ಪ್ರಾರಂಭಕ್ಕೆ ಬಂದು ಅವರಿಗೆ ಹೊಸ ಕ್ಲಬ್ಗಳ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ನೂತನ ಸದಸ್ಯರಿಗೆ ತರಬೇತಿ ಕಾರ್ಯಾಗಾರ ನೀಡಿರುತ್ತಾರೆ. ಅವರಿಗೆ ನನ್ನ ಪ್ರಣಾಮಗಳು. ನಮ್ಮ ಪ್ರಾಂತೀಯ ರಾಯಭಾರಿಯಾಗಿರುವ MR ಮಂಜುನಾಥ್ ಅವರ ಸಲಹೆ ಸಹಕಾರವನ್ನು ಸ್ಮರಿಸುತ್ತೇನೆ. ಪ್ರಾಂತ್ಯ 7ರ 3 ಪಿಲ್ಲರ್ ಆಗಿರುವ ವಲಯಾಧ್ಯಕ್ಷರುಗಳಾದ BN ವೆಂಕಟೇಶ್, KT ಸಂದೇಶ್ ಹೆಗಡೆ ಮತ್ತು KR ಗೋಪಾಲಗೌಡ, ನಿಮ್ಮ ಸಲಹೆ ಸಹಕಾರಕ್ಕಾಗಿ ನನ್ನ ಹೃದಯಾಂತರದ ನಮನಗಳು. ಈ ವರ್ಷದ ಆರಂಭದಲ್ಲಿ ನಮ್ಮ ಪ್ರಾಂತ್ಯದಲ್ಲಿ 11 ಕ್ಲಬ್ಗಳು ಇತ್ತು. ಅದು ಆಗಬೇಕು. ಹೀಗೆ ಈ ಕ್ಲಬ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಮಗೆ ಫಸ್ಟು ಚಿಕ್ಕಮಗಳೂರು ಲಯನ್ಸ್ ಕ್ಲಬ್ನವರು 1 ಕ್ಲಬ್ಬು, ತರೀಕೆರೆ ಕ್ಲಬ್ಬನ್ನು ಅವರ ವಿಸ್ತರಣಾ ಘಟಕದಲ್ಲಿ ಆ ಕ್ಲಬ್ ಪ್ರಾರಂಭ ಆಗುತ್ತದೆ. 2ನೇ ಕ್ಲಬ್ಬು ನಮ್ಮ ಮೂಡಿಗೆರೆ ಲಯನ್ಸ್ ಸಂಸ್ಥೆಯ ಹಿರಿಯ ಸದಸ್ಯರು ಹಾಗೂ ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಮಾಕೋನಹಳ್ಳಿ ಲಯನ್ಸ್ ಮಾತೃಶ್ರೀ ಲಯನ್ಸ್ ಸಂಸ್ಥೆ ಪ್ರಾರಂಭವಾಗಿದೆ. ಹಾಗೆಯೇ ಇನ್ನೊಂದು ವಿಶೇಷವಾದ ಸಂಗತಿ ಏನಂತ ಹೇಳಿದರೆ, ಒಂದು 3 ತಿಂಗಳಲ್ಲೇ ಒಂದು ಸಂಸ್ಥೆ ಪ್ರಾರಂಭವಾಗಿ ತರೀಕೆರೆ ಲಯನ್ಸ್ ಕ್ಲಬ್ ಅವರೊಂದು ಹೊಸ ಕ್ಲಬ್ ಅಜ್ಜಂಪುರ ಹೊಸ ಕ್ಲಬ್ನ ಪ್ರಾರಂಭಿಸಿದ್ದಾರೆ. ಅದು ವಿಶೇಷವಾದ ಒಂದು ನಮಗೆ ಕೊಟ್ಟಂಥ ಒಂದು ಕೊಡುಗೆ. ಹೀಗೆ ನಮ್ಮ ಪ್ರಾಂತ್ಯ 7ರ ಈ ವರ್ಷದ ಆರಂಭದಲ್ಲಿ 597 ಸದಸ್ಯರಿದ್ದು ಈಗ ಪ್ರಸ್ತುತ 728 ಸದಸ್ಯರನ್ನು ಹೊಂದಿದೆ. ತರೀಕೆರೆ, ಮಾಕೋನಹಳ್ಳಿ ಮಾತೃಶ್ರೀ ಹಾಗೂ ಅಜ್ಜಂಪುರ ಹೊಸ ಲಯನ್ಸ್ ಕ್ಲಬ್ಗಳು ಉದಯವಾಗಿರುತ್ತದೆ. ನಿರಂತರ ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಂತ್ಯ 7ರ ಎಲ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಹಕಾರ, ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹದಿಂದ ನನ್ನ ಪ್ರಾಂತ್ಯವು ಸಮಾಜ ಸೇವಾ ಕಾರ್ಯಕ್ರಮ ಯಶಸ್ಸು ಸಾಧಿಸುತ್ತಿದೆ. ಉತ್ತಮವಾಗಿ ಸೇವೆ ನೀಡಿದ ಎಲ್ಲರಿಗೂ ಭಗವಂತ ಹರಸಲಿ ಎಂದು ಬೇಡುತ್ತಾ ಮುಂದಿನ ದಿನಗಳಲ್ಲಿ ಅವರ ಸೇವಾ ಚಟುವಟಿಕೆಗಳು ಇನ್ನಷ್ಟು ಯಶಸ್ಸು ಕಾಣಲಿ ಎಂದು ಶುಭ ಕೋರುತ್ತೇನೆ. ನನ್ನನ್ನು ಮೂಡಿಗೆರೆ ಲಯನ್ಸ್ ಸಂಸ್ಥೆಗೆ ಪರಿಚಯಿಸಿದ JNJ ಲೋಬೋ ಹಾಗೂ PB ಚಂದ್ರಶೇಖರ್ ಹಾಗೂ ಈ ಸಾಲಿನ ಅಧ್ಯಕ್ಷರಾದ ಲಯನ್ ಜಗಮೋಹನ್ ME, ಕಾರ್ಯದರ್ಶಿ BL ದಿನೇಶ್ ಮತ್ತು ಕೋಶಾಧಿಕಾರಿಗಳಾದ ಲಯನ್ HK ಶಿವಕುಮಾರ್ ಹಾಗೂ ಸರ್ವ ಸದಸ್ಯರ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಈ ಪ್ರಾಂತ್ಯದ ಸಮ್ಮೇಳನಕ್ಕೆ ಸಲಹೆ ನೀಡಿದ ಮೂಡಿಗೆರೆ ಲಯನ್ಸ್ ಸಂಸ್ಥೆಯ ಎಲ್ಲ ಹಿರಿಯರ ಸದಸ್ಯರಿಗೆ ಅಭಿನಂದನೆಗಳು. ನನ್ನ ಪ್ರಾಂತ್ಯ 7ರ ಪ್ರಾಂತೀಯ ಸಮ್ಮೇಳನವನ್ನು ಸುಗಮವಾಗಿ ನಡೆಸಲು ಸಹಕರಿಸುತ್ತಿರುವ ಹಾಗೂ ಯಶಸ್ಸಿಗೆ ಶ್ರಮಿಸುತ್ತಿರುವ ಸೇವಾ ಮನೋಭಾವ ಮತ್ತು ಅನುಭವಿ ಈ ಪ್ರಾಂತೀಯ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದ ದಾನಿಗಳಾದ BK ಜಗಮೋಹನ್ ಸರ್ ಅವರು ಉತ್ಸಾಹಿ ಕಾರ್ಯದರ್ಶಿ KT ದೇವಪ್ಪಗೌಡರು ಮತ್ತು ನನ್ನ ಆತ್ಮೀಯರು ಕೋಶಾಧಿಕಾರಿಗಳು ಲಯನ್ GM ಲಕ್ಷ್ಮಣಗೌಡ ಮತ್ತು ಸಮ್ಮೇಳನ ಸಮಿತಿಯ ಸರ್ವ ಸದಸ್ಯರಿಗೂ ನಾನು ಚಿರಋಣಿಯಾಗಿದ್ದೇನೆ. ಇಷ್ಟರವರೆಗೆ ನೀವೆಲ್ಲ ನನಗೆ ತೋರಿದ
ಪ್ರೀತಿಗೆ ಸ್ಥಿರವಾಗಿ ವಂದಿಸುತ್ತೇನೆ. ತಮ್ಮೆಲ್ಲರ ಸಹಾಯ, ಧನ ಸಹಾಯ, ಮಾರ್ಗದರ್ಶನ ಹಾಗೂ ಶುಭ ಹಾರೈಕೆ ಮತ್ತು ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಸಂತೋಷದಿಂದ ಪಾಲ್ಗೊಳ್ಳುವಿಕೆಯೊಂದಿಗೆ ಪ್ರಾಂತೀಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸಹಕರಿಸುವುದಕ್ಕಾಗಿ ನಮ್ಮ ಪ್ರಾಂತ್ಯದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ನನ್ನನ್ನು ಈ ಸಭೆಗೆ ಅಚ್ಚುಕಟ್ಟಾಗಿ ಪರಿಚಯಿಸಿದಂಥ ನಮ್ಮ ಎನ್ ಅಶ್ವಥ್ ಸರ್ ಅವರಿಗೂ ಮತ್ತು ಇವತ್ತಿನ ನಮ್ಮ ಈ ಸಮ್ಮೇಳನಕ್ಕೆ ಬಂದು ನಮ್ಮ ಪುಷ್ಪರಾಜ್ ಚೌಟ ಅವರು MC ನಡೆಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತು ಎಲ್ಲರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಎಲ್ಲ ಅಧ್ಯಕ್ಷರುಗಳು, ವಿಶೇಷವಾಗಿ ನಮ್ಮ ಮೊನ್ನೆ ಇನ್ನು ಪ್ರಾರಂಭವಾದಂಥ ಅಜ್ಜಂಪುರ ಲಯನ್ಸ್ ಕ್ಲಬ್ನವರು ಈಗ ಪ್ರಾರಂಭವಾಗಿ ಖಾಲಿ ಒಂದೂವರೆ ತಿಂಗಳಾಗಿದೆ. ಅವರು ಮತ್ತೆ ಹೊಸದಾಗಿ 4 MGFಗಳು ಕೊಡ್ತಿರೋದು ವಿಶೇಷ. ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಎಲ್ಲ ನಮ್ಮ ಕ್ಲಬ್ಬಿನ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಹಿರಿಯ ಲಯನ್ಸ್ ಸದಸ್ಯರು ಎಲ್ಲರಿಗೂ ನಾನು ಚಿರಋಣಿ. ಎಲ್ಲರಿಗೂ ತಲೆಬಾಗುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ. ವಂದನೆಗಳು ಪ್ರಾಂತ್ಯಾಧ್ಯಕ್ಷರೇ. ಮುಂದೆ ಜನನಿ ಪ್ರಾಂತ್ಯ 7ರ ಪ್ರಾಂತೀಯ ಸಮ್ಮೇಳನದ ಕೇಂದ್ರ ಬಿಂದು ನಮ್ಮ ಗಣ್ಯ ಅತಿಥಿಗಳಾದಂಥ ಶ್ರೀ MJ ದಿನೇಶ್ ದೇವರುಂದ ಇವರ ಪರಿಚಯವನ್ನು ಮಾಡಲಿದ್ದಾರೆ ಲಯನ್ ಸತ್ಯನಾರಾಯಣ್ HP MJF ಇವರು. ಎಲ್ಲರಿಗೂ ನಮಸ್ಕಾರ. 24-25ನೇ ಸಾಲಿನ ಪ್ರಾಂತೀಯ ಸಮ್ಮೇಳನದ ಗೌರವಾನ್ವಿತ ಅತಿಥಿಗಳ ಪರಿಚಯ. ಶ್ರೀಯುತರು ಶ್ರೀಮತಿ ಕಮಲಾ ಜಗನ್ನಾಥ್ ಹಾಗೂ ಜಗನ್ನಾಥ್ ದಂಪತಿಗಳ ಪುತ್ರನಾಗಿ ದೇವರದ್ದ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ಸಾಫ್ಟ್ವೇರ್ ಇಂಜಿನಿಯರ್ ಆದ ಚೈತ್ರ ಅವರನ್ನು ವಿವಾಹವಾಗಿ ಇವರಿಗೆ ಶ್ರೀಯಾ ಮತ್ತು ಶ್ರೀರಾಮ್ ಎಂಬ ಮಕ್ಕಳಿದ್ದಾರೆ. ಮಗಳು ಶ್ರೀಯಾ ಆರ್ಕಿಟೆಕ್ಟ್ ಆಗಿ ಹಾಗೂ ಮಗ ಶ್ರೀರಾಮ್ BBA ಗ್ಲೋಬಲ್ ವ್ಯಾಸಂಗ ಮಾಡಿದ್ದಾರೆ. ಶ್ರೀಯುತರು ಸದಾ ಸಮಾಜಮುಖಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದು ಇವರು ಚಿಕ್ಕಮಗಳೂರು ಜಿಲ್ಲಾ BJP ಸದಸ್ಯರಾಗಿ, ರೈತ ಮೋರ್ಚಾ ಚಿಕ್ಕಮಗಳೂರು ಜಿಲ್ಲೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಂತೂರು ಸೊಸೈಟಿ ಅಧ್ಯಕ್ಷರಾಗಿ ಸತತ 10 ವರ್ಷಗಳ ಕಾಲ ಗೋಣಿಬೀಳು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪಕ ನಿರ್ದೇಶಕರು ಹಾಗೂ ಭಾರತೀಯ ಟೂರಿಸಂ ಡೆವಲಪ್ಮೆಂಟ್ ಕೋಆಪರೇಟಿವ್ನ ಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮೊಟ್ಟಮೊದಲ ಬಾರಿಗೆ 2007ರಲ್ಲಿ ದೇವರೊಂದದಲ್ಲಿ ಕೃಷಿಕ ಪತ್ರಿಕೆ ಪ್ರಾರಂಭ ಮಾಡಿದರು. ದೇವರೊಂದದಲ್ಲಿ 2009ರಲ್ಲಿ ಪ್ರಥಮ ಹಳ್ಳಿ ಹಬ್ಬ ಮತ್ತು ಉತ್ತಮ ಕಾಫಿ ಬೆಳೆಗಾರರ ಪ್ರಶಸ್ತಿ ಪ್ರಾರಂಭಿಸಿದರು. 2009ರಲ್ಲಿ ದೇವರೊಂದದಲ್ಲಿ, 2011ರಲ್ಲಿ ಹೆತ್ತೂರಿನಲ್ಲಿ, 2013ರಲ್ಲಿ ಮಲ್ಲಂದೂರಿನಲ್ಲಿ ಮತ್ತು 2018ರಲ್ಲಿ ಮುದ್ರೆಮನೆಯಲ್ಲಿ ಸಮಾರಂಭ ನಡೆಸಿ ಬೆಳೆಗಾರರಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಉತ್ತೇಜನ ನೀಡಿರುತ್ತಾರೆ. ಪ್ರಸ್ತುತ ಇವರು ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಸಿಂಡಿಕೇಟ್ ಸದಸ್ಯರಾಗಿ, ರಾಷ್ಟ್ರೀಯ ಕಿಸಾನ್ ಮೋರ್ಚಾ ಉಪಾಧ್ಯಕ್ಷರಾಗಿ ಹಾಗೂ ಕಾಫಿ ಕೋರ್ಟ್ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರಿಗೆ ಕೇಂದ್ರ ಸರ್ಕಾರ ಈ ಕೃಷಿ 21-22 ಸ್ಟಾರ್ಟಪ್ ಇಂಡಿಯಾದ 8 ಕಂಪನಿಗಳಲ್ಲಿ ಒಂದು ಎಂದು ಗುರುತಿಸಿ ಯೋಜನೆಗೆ ಹಣಕಾಸು ನೆರವು ನೀಡಿ ಗೌರವಿಸಿದೆ. ಪ್ರಸ್ತುತ ಇವರು ಭಾರತದ ಅತ್ಯುನ್ನತ ಶ್ರೇಣಿಯ ಹುದ್ದೆಯಾದ ಭಾರತೀಯ ಕಾಫಿ ಮಂಡಳಿಯ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಅಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ಭಾರತೀಯ ಕಾಫಿ ಮಂಡಳಿಯಲ್ಲಿ ಉತ್ತಮ ಸುಧಾರಣೆಯನ್ನು ತಂದು ಬೆಳೆಗಾರರಿಗೆ ಆಶಾಕಿರಣವಾಗಿದ್ದಾರೆ. ಶ್ರೀಯುತರಿಗೆ ಅಂತಾರಾಷ್ಟ್ರೀಯ JCI ಸಂಸ್ಥೆಯ ತೆರೆಯ ಮರೆಯ ಸಾಧಕ ಪ್ರಶಸ್ತಿ, ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಷಯದಲ್ಲಿ MSc, ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶದಲ್ಲಿ ಪತ್ರಿಕೋದ್ಯಮ ಪ್ರಭಾವಗಳ ಬಗ್ಗೆ ಅಧ್ಯಯನ, ದೆಹಲಿಯಲ್ಲಿ ಪ್ರಶಸ್ತಿ, ಮಂಗಳೂರಿನಲ್ಲಿ ಮಲೆನಾಡು ಯುವಕರ ಸಂಘದ ಪ್ರಶಸ್ತಿ ದೊರೆತಿದೆ. ಇನ್ನು 10 ಹಲವಾರು ಪ್ರಶಸ್ತಿ, ಗೌರವ ಹಾಗೂ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರ ದಕ್ಷ ಕಾರ್ಯಕ್ಷಮತೆ ಹಾಗೂ ವಾಕ್ಚಾತುರ್ಯದಿಂದ ಎಲ್ಲ ರೈತ ವರ್ಗದವರಿಗೂ ಭರವಸೆಯ ಬೆಳಕಾಗಿದ್ದಾರೆ. ಇವರೇ ನಮ್ಮ ಸಮ್ಮೇಳನದ ಗೌರವಾನ್ವಿತ ಅತಿಥಿ ದಿನೇಶ್ MJ. ಇವರನ್ನು ಸಮ್ಮೇಳನಕ್ಕೆ ಪರಿಚಯಿಸುವ ನನಗೆ ಸಂತೋಷವಾಗಿದೆ. ಅವಕಾಶಕ್ಕಾಗಿ ಧನ್ಯವಾದ. ಪ್ರಾಂತೀಯ ಸಮ್ಮೇಳನ ಜನನೀಯ
ದಿನ ಪರಿಪೂರ್ಣವಾಗಬೇಕಾದರೆ ನಮ್ಮ ಗೌರವಾನ್ವಿತ ಅತಿಥಿಗಳಾದಂಥ ಶ್ರೀ ಎಂ.ಜೆ. ದಿನೇಶ್ ದೇವರೊಂದ ಇವರ ಮಾತುಗಳಿಲ್ಲದೆ ದಿನ ಪರಿಪೂರ್ಣವಾಗದು. ಇದೀಗ ದಿನೇಶ್ ಎಂ.ಜೆ. ಅವರು ಶುಭ ನುಡಿ. ಎಲ್ಲರಿಗೂ ನಮಸ್ಕಾರ. ಪ್ರಾಂತೀಯ ಅಧ್ಯಕ್ಷರಾದ ಗೋಪಾಲಗೌಡ್ರೆ, ಪ್ರಥಮ ಮಹಿಳೆಯಾದ ಶಶಿಕಲಾ ಗೋಪಾಲಗೌಡ್ರೆ, ಈ ಸಮಾರಂಭದ ಮುಖ್ಯ ಅತಿಥಿಯಾದ ದೀಪಾ ಹಿರೇಗುತ್ತಿಯವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಜಗಮೋಹನ್ ರವರೇ, ದೇವಪ್ಪರವರೇ, ಲಕ್ಷ್ಮಣ್ ಗೌಡ್ರೆ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಲಯನ್ಸ್ ಸಂಸ್ಥೆಯ ಉನ್ನತ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳೇ, ಮಾಜಿ ಗವರ್ನರ್ಸೇ ಮತ್ತು ಪ್ರಸ್ತುತ ಉಪರಾಜ್ಯಪಾಲರೇ, ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಸಮಾರಂಭಕ್ಕೆ ಗೋಪಾಲಗೌಡರು ಕರೆದಾಗ ನನ್ನನ್ನು ಯಾಕೆ ಕರೀತಿದ್ದಾರೆ ಅಂತ ಅನಿಸ್ತು. ಒಂದು ವಿಶ್ವಾಸವನ್ನು ಇಟ್ಟು ಅವ್ರು ಕರೆದ್ರು. ಆದರೆ ನಾನು ಸಿಂಹಗಳ ಮಧ್ಯೆ ಕೂತ್ಬಿಟ್ಟಿದ್ದೀನಿ, ನಿಂತಿದ್ದೀನಿ ಈಗ. ಯಾಕೆ ಅಂದರೆ ಲಯನ್ಸ್ ಅಂದರೆ ನೀವೆಲ್ಲ ಅನೇಕ ದಿಗ್ಗಜರುಗಳು ಕೆಲಸವನ್ನು ಮಾಡಿದ್ದೀರಿ ಸಮಾಜದಲ್ಲಿ. ಅದರ ಮುಂದೆ ನಮ್ಮ ಕೆಲಸ ಏನೂ ಇಲ್ಲ ಅಂತ ನನ್ನ ಭಾವನೆ. ಅನೇಕ ವರ್ಷಗಳ ಪರಿಶ್ರಮದಿಂದ ಸುಮಾರು 47 ವಸಂತಗಳನ್ನು ಮೂಡಿಗೆರೆಯ ಲಯನ್ಸ್ ಸಂಸ್ಥೆ ಒಂದಿಗೆ ಮುನ್ನಡೆಸ್ತಾ ಇದೆ. ಹಾಗೆ ಸುಮಾರು 100 ವರ್ಷಗಳ ಇತಿಹಾಸವನ್ನು ಲಯನ್ಸ್ ಸಂಸ್ಥೆ ಇದೆ. ಅವತ್ತು ಮೆಲ್ವಿನ್ ಜೋನ್ಸ್ ಅವರು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಿಂದ ಬಹುಶಃ ನೀವು ಇವತ್ತು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದೇವೆ. ಒಂದು ಸಿಂಹ ಅಂದರೆ ತಮಗೆಲ್ಲರಿಗೂ ಗೊತ್ತು, ಒಂದು ಗಾಂಭೀರ್ಯ ಮತ್ತು ಧೈರ್ಯ ಮತ್ತು ಅದರದೇ ಆದ ಒಂದು ಛಾಪನ್ನು ಮೂಡಿಸಿರುವ ಒಂದು ಪ್ರಾಣಿ ಆಗಿದ್ದರೂ ಇವತ್ತು ಸರ್ವಿಸಲ್ಲಿ ವಿಶ್ವದಲ್ಲಿ ಒಂದು ಯಾವ ಸಂಸ್ಥೆ ಇದೆ ಅಂದರೆ ಅದು ಲಯನ್ಸ್ ಸಂಸ್ಥೆ ಅನ್ನೋದಕ್ಕೆ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಸುಮಾರು 200 ದೇಶಗಳಲ್ಲಿ 50,000 ಕ್ಲಬ್ಗಳನ್ನು ಹೊಂದು 1.2 ಮಿಲಿಯನ್ ಮೆಂಬರ್ಸ್ಗಳನ್ನು ಹೊಂದಿರುವ ಒಂದು ಅತ್ಯದ್ಭುತವಾದ ಸಂಸ್ಥೆ ಅಂದರೆ ಬಹಳ ಹೆಮ್ಮೆ ಆಗುತ್ತೆ ಆ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದಕ್ಕೆ. ನಿಮ್ಮ ವಿಷನ್ ಇದೆ, ಲಯನ್ಸ್ ಸಂಸ್ಥೆಯ ಪ್ರಮುಖವಾದ ವಿಷನ್ ಏನೆಂದರೆ, ವಿಷನ್ ಅನ್ನೋದೇ ಒಂದು ನಿಮ್ಮದು. ಯಾಕೆಂದರೆ ಕಣ್ಣಿಲ್ಲದವರಿಗೆ ಕಣ್ಣನ್ನು ನೀಡುವ ಒಂದು ದೊಡ್ಡ ಸಾಧನೆಯನ್ನು, ದೊಡ್ಡ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಹಾಗೆ ಹಂಗರ್, ಬಡತನ ಮತ್ತು ಹಸಿವಿಗೆ ಬಹಳ ಬೆಲೆ ಇದೆ, ಅದರ ಬಗ್ಗೆ ಲಯನ್ಸ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಕ್ಯಾನ್ಸರ್ ಬಗ್ಗೆ ಕೆಲಸ ಮಾಡ್ತಾ ಇದೆ. ಹಾಗೆ ನಾವು ಇನ್ನೂ ಡಯಾಬಿಟಿಕ್ ಬಗ್ಗೆ ಕೆಲಸ ಮಾಡ್ತಾ ಇದೆ, ಎನ್ವಿರಾನ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಾ ಇದೆ. ಇವೆಲ್ಲರ ಕೆಲಸವನ್ನು ಮನುಷ್ಯನಿಗೆ ಅತ್ಯಂತ ಅಮೂಲ್ಯವಾದ ಈ ಕೆಲಸಗಳು ಬಹಳ ಅಮೂಲ್ಯವಾಗಿರುತ್ತೆ. ಆದರೆ ಇವತ್ತಿನ ಪ್ರಪಂಚದಲ್ಲಿ ಯಾವ ರೀತಿ ಅಂದರೆ ಮನಿ ಮ್ಯಾಟರ್ಸ್ ಮೋರ್, ಹಣ ಅಂದರೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವ ಕಾಲಘಟ್ಟದಲ್ಲಿ ಇಲ್ಲ, ಸರ್ವಿಸ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನೀವು ಲಯನ್ಸ್ ಕ್ಲಬ್ನವರು ಒಂದು ಮೇಲು ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದೀರಿ. ಹಾಗಾಗಿ ಸರ್ವಿಸ್ ಆಲ್ವೇಸ್ ವಿಲ್ ಬಿ ಹ್ಯಾವ್ ಎ ಬೆಟರ್ ಇಂಪ್ಯಾಕ್ಟ್ ಅಂತ ಒಂದು ಸಮಾಜದಲ್ಲಿ ಇರೋದು ನಮಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ, ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ರೆ ಮಾತ್ರ ನಾವು ಏನು ಬೇಕಾದ್ರೂ ಮಾಡಬಹುದು ಅನ್ನೋ ಕಾಲಘಟ್ಟದಲ್ಲಿ ಇಲ್ಲ, ಸರ್ವಿಸ್ ಮಾಡಿದರೆ ನೀವು ಕಂಪೇರ್ ಮಾಡಿ, ಯಾರು ದುಡ್ಡನ್ನು ಇಟ್ಕೊಂಡು ಸಮಾಜದಲ್ಲಿದ್ದಾರೆ, ಯಾರು ಸರ್ವಿಸ್ ಮುಖವಾಗಿ ಕೆಲಸವನ್ನು ಮಾಡ್ತಿದ್ದಾರೆ, ಎರಡನ್ನ ಕಂಪೇರ್ ಮಾಡಿದರೆ ಯಾವಾಗಲೂ ಲಾಂಗ್ ಲಾಸ್ಟಿಂಗ್ ಯಾರು ಅಂದರೆ ಸರ್ವಿಸಲ್ಲಿ ಕೆಲಸ ಮಾಡಿದವರು, ಸಮಾಜಮುಖಿಯಾಗಿ ಸಮಾಜ ಕಳಕಳಿಯ ವ್ಯಕ್ತಿತ್ವವನ್ನು ಇಟ್ಕೊಂಡು ಅದನ್ನು ಕೆಲಸ ಮಾಡಿದವರಿಗೆ ಇದಿರುತ್ತೆ. ಇವತ್ತಿನ ನಾನೊಂದು ಪ್ರಾಕ್ಟಿಕಲ್ ಉದಾಹರಣೆಗಳನ್ನು ಕೊಟ್ಟರೆ, ತುಂಬ ನಾವು ಯಾವ ರೀತಿ ಮೆಂಟಲಿ ಇಂಬ್ಯಾಲೆನ್ಸ್, ಮೆಂಟಲಿ ಯಾವ ರೀತಿ ಕಡಿಮೆಯ ದರ್ಜೆಗಿಳಿದಿದ್ದೀವಿ ಅಂದರೆ, ಎಲ್ಲರೂ ಸಾರ್ವಜನಿಕವಾಗಿ ನಾನು ಹೇಳೋದೇನು ಅಂದರೆ,
ಒಬ್ಬ ವ್ಯಕ್ತಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಕೊಂಡು ಒಂದು ಸಾಮಾನ್ಯ ಕಾರಲ್ಲಿ ಬರ್ತಾನೆ ಅಂದರೆ ಅವನಿಗೆ ನಾವು ಗೌರವ ಕೊಡಲ್ಲ. ಒಬ್ಬ ವ್ಯಕ್ತಿ ಸಾಲವನ್ನು ಮಾಡಿರ್ತಾನೆ, ಆದರೆ ದೊಡ್ಡ ಕಾರಲ್ಲಿ ಬರ್ತೀನಿ ಅಂದ ತಕ್ಷಣ ಅವನನ್ನು ನೋಡುವ ದೃಷ್ಟಿಯೇ ಬೇರೆ. ಅಂದರೆ ಸಮಾಜದಲ್ಲಿ ಈ ಪರಿವರ್ತನೆಯನ್ನು ನಾವು ಬದಲಾಯಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಅಂದರೆ ಎಲ್ಲಿ ಯಾವುದು ಬೇಕು, ನಾವು ಹಿಂದೆ ನೋಡ್ತಾ ಇದ್ವು, ಯಾವಾಗ ವಿದ್ಯೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಇವತ್ತು ವಿದ್ಯೆಗೆ ಪ್ರಾಮುಖ್ಯತೆಗಿಂತ ಆಡಂಬರಕ್ಕೆ ಪ್ರಾಮುಖ್ಯತೆಯನ್ನು ನಾವು ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ದಾಗ ನಾವು ಸಮಾಜದಲ್ಲಿ ಬದಲಾವಣೆಗೆ ಎಲ್ಲಿ ಮಾಡ್ಬೋದು ಅಂದರೆ ನಿಮ್ಮಂಥ ಸಂಸ್ಥೆಗಳು ಒಂದಷ್ಟು ಸಮಾಜದಲ್ಲಿ ಬದಲಾವಣೆಗಳನ್ನು ಮಾಡಬಹುದು. ಹಾಗಾಗಿ ಈ ವಿಚಾರದಲ್ಲಿ ನನ್ನ ಸಣ್ಣ ಉದಾಹರಣೆಯನ್ನ, ಸಮಾಜದಲ್ಲಿ ಬದಲಾವಣೆಗಳಾದ ಉದಾಹರಣೆಗಳಲ್ಲಿ ಒಂದು ನನಗೆ ಅಚ್ಚುಮೆಚ್ಚಾಗಿದ್ದು ಅಂದರೆ, ಒಂದು ರಾಜಸ್ಥಾನದಲ್ಲಿ ಒಂದು ಸಣ್ಣ ಊರು ಪಿಂಪ್ಲಾಂತ್ರಿ ಅಂತ. ಅಲ್ಲಿಯ ಸರ್ಪಂಚ್ ಅವರು ಶ್ಯಾಮ್ ಸುಂದರ್ ಅಂತ ಒಂದು ಸರ್ಪಂಚ್ ಆಗಿದ್ರು. ಆ ಕಾಲಘಟ್ಟದಲ್ಲಿ ಅವರ ಮಗಳು ಸುಮಾರು ಒಂದು ಶಾಲೆಯಲ್ಲಿ ಓದುವಾಗ ಅಕಾಲಿಕ ಮರಣವನ್ನು ಹೊಂದಿದಾಗ ಆ ದುಃಖವನ್ನು ಅವರು ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಆಗ ಒಂದು ನಿರ್ಧಾರವನ್ನು ಮಾಡ್ತಾರೆ, ನಾನು ನನ್ನ ಮಗಳ ಹೆಸರಲ್ಲಿ ಒಂದು ಗಿಡವನ್ನು ನೆಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ತಾರೆ. ಆ ತೀರ್ಮಾನ ಇವತ್ತು ಯಾವ ರೀತಿ ಬದಲಾವಣೆಗಳನ್ನು ತಂದಿದೆ ಅಂದರೆ, ಆ ಮರವನ್ನು ನೋಡಿದಾಗ ತಂದೆಗೆ ಮಗಳ ನೆನಪಾಗುತ್ತೆ. ಆದರೆ ಅವರ ವ್ಯಾಪ್ತಿಯಲ್ಲಿ ಪಿಂಪ್ಲಾಂತ್ರಿಯಲ್ಲಿ ಒಂದು ಡಿಸಿಷನ್ ತಗೊಂಡ್ರು. ಪಂಚಾಯಿತಿ ಏನು ಡಿಸಿಷನ್ ತಗೊಂಡ್ರು ಅಂದರೆ, ಯಾವುದೇ ಹೆಣ್ಣು ಮಕ್ಕಳು ಹುಟ್ಟಿದ್ರೆ 111 ಗಿಡಗಳನ್ನು ನೆಡಬೇಕು ಅನ್ನೋದನ್ನ ಒಂದು ಕಾನೂನು ರೀತಿಯಲ್ಲಿ ಮಾಡಿ ಅದನ್ನ ಸಕಾರಾತ್ಮಕವಾಗಿ ಮಾಡಿದಾಗ ಸುಮಾರು ಇವತ್ತು 14 ಲಕ್ಷ ಮರಗಳಾಗಿ ಸುಮಾರು 20 ವರ್ಷದಿಂದ ಈ ಕಾರ್ಯವನ್ನು ಮಾಡಿ ಇವತ್ತು ಪಿಂಪ್ಲಾಂತ್ರಿ ಹೇಗಾಗಿದೆ ಅಂದರೆ ಸೋಷಿಯೋ ಎಕನಾಮಿಕ್. ನೀವು ನೋಡಬೇಕು ಅಂದರೆ ಅಲ್ಲಿ ಬರಗಾಲದ ನಾಡಲ್ಲಿ ನೀರನ್ನು ಕಾಣ್ತಾ ಇದ್ದೀವಿ, ಹಕ್ಕಿಗಳನ್ನು ಕಲರವ ಕೇಳ್ತಾ ಇದೆ, ಪರಿಸರದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದೆ. ಇವೆಲ್ಲ ಒಬ್ಬ ಒಳ್ಳೆಯ ಯೋಚನೆಯಿಂದ ಮಾಡಿದ್ರಿಂದ ಪ್ರಾರಂಭ ಆಯಿತು. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಈ ಸಿಸ್ಟಮಿಗೆ ಏನು ಹೇಳ್ತಾರೆ ಅಂದರೆ ಎಕೋ ಫೆಮಿನಿಸ್ಟ್ ಮೂವ್ಮೆಂಟ್ ಅಂತ. ಅಂದರೆ ಮಹಿಳೆಯರ ಒಂದು ಗುರಿಯನ್ನು ಇಟ್ಕೊಂಡು ರಾಜಸ್ಥಾನದಲ್ಲಿ ಹೆಣ್ಣು ಮಗು ಜನನ ಆಯಿತು ಅಂದರೆ ಅದು ಬಹಳ ಅದಕ್ಕೆ ಮೂಢನಂಬಿಕೆಗಳು ಜಾಸ್ತಿ ಇತ್ತು. ಅದರ ಪರಿವರ್ತನೆಗಾಗಿ ಒಬ್ಬ ಮನುಷ್ಯ ಶ್ಯಾಮ್ ಸುಂದರ್ ಅವರು ಒಂದು ಕಲ್ಪನೆಯನ್ನು ನೀಡಿದ್ದು ಇವತ್ತು ದೇಶ ವಿದೇಶಿಗಳಿಗೆ ಒಂದು ಅಧ್ಯಯನ ಕೇಂದ್ರ ಆಗಿದೆ. ಅಲ್ಲಿರುವ ಜಲ ಸ್ಥಳಗಳು ಜಾಸ್ತಿ ಆಗಿದೆ. ಅಂದರೆ ಲಯನ್ಸ್ ಕ್ಲಬ್ಗಳು ಈ ಥರದ ಉನ್ನತವಾದ ಒಂದು ಕಾಂಕ್ರೀಟ್ ಯೋಜನೆಗಳನ್ನು ಹಾಕ್ಕೊಂಡ್ರೆ ನೀವು ಮಾಡಬಹುದು. ನಿಮ್ಮಲ್ಲಿ ಅನೇಕ ಕೆಲಸಗಳನ್ನು ಮಾಡಿರೋದನ್ನು ನಾವು ನೋಡಿದ್ದೀವಿ. ಫೈನಲಿ ಇವೆಲ್ಲ ಮಾಡುವಾಗ ನಮಗೇನು ಲೈಫ್ ಅಂದರೆ ಏನು, ವಾಟ್ ಈಸ್ ಲೈಫ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಜೀವನ ಅಂದರೆ ಏನು ಅಂತ. ಜೀವನ ಅಂದರೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲೀವ್ ಯುವರ್ ಸೆಲ್ಫ್, ನಾಟ್ ಟು ಫಾಲೋ ಓವರ್ ಸೆಲ್ಫ್. ನೀವು ನಿಮ್ಮದಾಗಿ ಬದುಕಿ, ಬೇರೆಯವನಿಗಾಗಿ ಬದುಕಬೇಡಿ, ಬೇರೆಯವ್ರನ್ನ ಕಾಪಿ ಮಾಡಬೇಡಿ, ಬೇರೆಯವ್ರನ್ನ ಫಾಲೋ ಮಾಡಬೇಡಿ ಅನ್ನೋದನ್ನ ಒಂದು ಸಿಂಪಲ್ ಅಲ್ಲಿ ಜೀವನ ಅಂದರೆ ಅದು ಹೇಳುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಯಾರೋ ಏನೋ ಮಾಡಿದಾಗ ಅದನ್ನ ನಾನು ಮಾಡಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತೇವೆ. ಯಾರೋ ಏನೋ ಬೇಕು ಅಂತ ತೆಗೆದುಕೊಂಡಾಗ ಅದು ನನಗೆ ಬೇಕು ಅನ್ಸುತ್ತೆ. ಹಾಗಾದರೆ ಎಲ್ಲಿದೆ ನಮಗೆ ನೆಮ್ಮದಿ? ಇವತ್ತು ನಮಗೆ ನೆಮ್ಮದಿ ಬೇಕು ಅಂದರೆ ನಾವು ಜೀವನವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಬಹಳ ಇಂಪಾರ್ಟೆಂಟು. ನಾವು ಆ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಹೆಲ್ತ್ ಆ್ಯಂಡ್ ವೆಲ್ತ್ ಆ್ಯಂಡ್ ಫ್ಯಾಮಿಲಿ. ಇವು 3 ಇದ್ದರೆ ನಾವು ಯಾವುದನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಆರೋಗ್ಯ ಇದ್ದರೆ ನಾವು ಎಲ್ಲಿ ಬೇಕಾದರೂ ನಾವು ಜೀವನವನ್ನು ಮಾಡ್ಬೋದು. ಅದೇ ಥರ ನಾವು ಆರೋಗ್ಯವನ್ನು ಇಟ್ಕೊಳ್ಬೇಕು ಅಂದರೆ ಮೆಂಟಲಿ ನಾವು ಯಾವಾಗಲೂ ಒಂದು ಪೀಸ್ ಇರಬೇಕು. ನಮಗೊಂದು ದುರಾಸೆ ಇರಬಾರ್ದು, ಆಸೆ ಇರಬೇಕು, ದುರಾಸೆ ಇರಬಾರ್ದು. ಆ ದುರಾಸೆಗಳನ್ನು ಹೋಗಲಾಡಿಸಿದ್ರೆ ಬಹುಶಃ ನಾವು ನಮ್ಮ ಹೆಲ್ತ್ ಹೆಚ್ಚು ಚೆನ್ನಾಗಿರುತ್ತೆ. ಆಮೇಲೆ ವೆಲ್ತ್ ಅನ್ನೋದು ಗೆಟ್ಟಿಂಗ್ ಎ ವೆಲ್ತ್ ಆ್ಯಂಡ್ ಪ್ರಿಸರ್ವಿಂಗ್ ದ ವೆಲ್ತ್ ಈಸ್ ಎ ಚಾಲೆಂಜಿಂಗ್. ಏನಂದರೆ ಹಣಕಾಸು ದುಡ್ಡು ಮಾಡಬೇಕು ಅನ್ನೋದು ಆಗ್ತಾ ಹೋದರೆ ಅದಕ್ಕೆ ನೆವರ್ ಎಂಡ್. ಅದನ್ನು ಮತ್ತೆ ದುಡ್ಡು ಆದಮೇಲೆ ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಅನ್ನೋದು ಅದು ಇನ್ನೊಂದು ಚಾಲೆಂಜ್. ಇವತ್ತು ಯಾರಿಗೆ ನೀವು ಹೆಚ್ಚು ದುಡ್ಡಾಗಿದೆ ನೋಡ್ತಾ ಇದ್ದೀರಿ, ಅವರೆಲ್ಲರೂ ಸರ್ವಿಸಿಗೆ ಬರ್ತೀರಿ. ದುಡ್ಡು ಅಲ್ಲ ಇದು,
ದುಡ್ಡಲ್ಲಿ ಏನೂ ಸಿಕ್ಕಲ್ಲ, ಸರ್ವಿಸಲ್ಲಿ ನಮ್ಗೆ ನೆಮ್ಮದಿ ಸಿಕ್ಕುತ್ತೆ ಅಂತ ಅನೇಕ ನೀವೆಲ್ಲ ನೋಡಿದ್ದೀರಿ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಅಂತ. ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಂಪನಿಗಳನ್ನು ಪ್ರಾರಂಭ ಮಾಡಿದರು. ಇವತ್ತು ನಾವು ಯಾವುದು ದುಡ್ಡು ನಮಗೆ ಪ್ರಾಮುಖ್ಯತೆ ಅಲ್ಲ, ನಮಗೆ ನೆಮ್ಮದಿ ಪ್ರಾಮುಖ್ಯತೆ. ನಮಗೆ ಆ ನೆಮ್ಮದಿ ಎಲ್ಲಿ ಸಿಕ್ಕುತ್ತೆ ಅಂದರೆ ಆ ಸರ್ವಿಸ್ ಮುಖಾಂತರ ಸಿಕ್ಕುತ್ತೆ ಅನ್ನೋದನ್ನ ಬಹುಶಃ ಲಯನ್ಸ್ ಕಂಪನಿಯಲ್ಲಿ ನೀವು ಲಯನ್ಸ್ ಕ್ಲಬ್ನಲ್ಲಿ ಈ ರೀತಿಯಾಗಿ ಒಟ್ಟಾಗಿ ನೀವೆಲ್ಲ ಕೆಲಸ ಮಾಡುವಾಗ ನಿಮಗೆ ಎಲ್ಲೋ ಒಂದು ಕಡೆ ಎಲ್ಲರೂ ಒಟ್ಟಾಗಿ ಬರ್ತೀರಿ, ಎಲ್ಲೋ ಒಟ್ಟಾಗಿ ಕೂಡಿ ಬಾಳ್ತೀರಿ. ಅವಾಗ ನಿಮಗೆ ಎಲ್ಲೋ ಒಂದು ಸರ್ವಿಸ್ಸಿನ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ, ಬೇರೆ ಬೇರೆ ರೀತಿಯಲ್ಲಿ ಸರ್ವಿಸನ್ನು ಮಾಡ್ತಾ ಇದ್ದೀರಿ. ಈಗ ಏನಪ್ಪ ಕಾಫಿ ಬೋರ್ಡ್ ಅಧ್ಯಕ್ಷರನ್ನ ಕರೆದು ಬರೀ ನೀವು ಪ್ರವಚನ ನೀಡಕ್ಕೆ ಬಂದ್ರು, ಕಾಫಿದೇನು ಹೇಳಲ್ವಾ ಅಂತ ಹಳೆಕೋಟೆ ರಮೇಶ್ ಅಣ್ಣ ಹೇಳ್ತಿರು, ಕಾಫಿ ಸ್ವಲ್ಪ ಹೇಳಬೇಕು ಅಂತ. ಯಾಕೆಂದ್ರೆ ಹೆಲ್ತ್ ಅಂಡ್ ವೆಲ್ತ್ ಈಸ್ ವಿತ್ ಕಾಫಿ. ನಮ್ಮ ಒಬ್ಬ ಮಹಿಳೆಯರು ಕಾಫಿ ವಿತ್ ಕಾಸ್ಟ್ಯೂಮ್ಸ್ ಅಂಡ್ ಕಲ್ಚರ್ ಅಂತ ನಾನು ಯಾವಾಗಲೂ ಹೇಳ್ತೀನಿ, ಅದಕ್ಕೆ ಪೂರಕವಾಗಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ವಿ ಶುಡ್ ನಾಟ್ ಲೀವ್ ಅವರ್ ಕಲ್ಚರ್ ಅಂಡ್ ಟ್ರೆಡಿಷನ್ ಆರ್ ಕಾಸ್ಟ್ಯೂಮ್ಸ್. ತುಂಬ ಕಡೆ ನಾವು ಇಲ್ಲಿ ಮಲೆನಾಡಲ್ಲಿ ನಾವು ಅದನ್ನ ಇವತ್ತು ಬಿಡ್ತಾ ಇದ್ದೀವಿ. ನೀವು ಕೂರ್ಗಲ್ಲಿ ನೋಡಿ, ನಾವು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಆ ಕಲ್ಚರು, ಆ ಡ್ರೆಸ್ ಕೋಡು. ನನ್ನ ವೈಫ್ ಶೀಸ್ ಫ್ರಮ್ ಕೂರ್ಗ್, ಹಂಗಾಗಿ ನನಗೆ ಗೊತ್ತು ಎಷ್ಟು ಸಾವಿರ ಜನ ಇರಲಿ ಖಾಲಿ ಬೀಳ್ತಾರಲ್ಲಿ. ಅದೇನು ತೋರಿಸುತ್ತೆ ಅಂದರೆ ಇಟ್ಸ್ ಎ ಟ್ರೆಡಿಷನ್, ನಮ್ಮ ಟ್ರೆಡಿಷನ್. ಅದು ಇಟ್ಸ್ ಎ ಮಾರ್ಕೆಟಬಲ್ ಇನ್ ಫ್ಯೂಚರ್. ಅದು ನಿಮಗೆ ಮುಂದೆ ಮಾರುಕಟ್ಟೆಯಾಗುವ ಅವಕಾಶಗಳು ಇವತ್ತಿನ ಕಾಲಘಟ್ಟದಲ್ಲಿ ಇದೆ. ನಾನು ಹೇಳಿದೆ ದಿಸ್ ಈಸ್ ಎ ಕಾಫಿ ಟೈಮ್ ಅಂತ. ಇನ್ನು ನನ್ನ ಕಾಫಿ ಟೈಮ್, ಕಾಫಿ ಈಸ್ ವಿತ್ ಹೆಲ್ತ್ ಅಂಡ್ ವೆಲ್ತ್ ಅಂದಾಗ ಡೈಲಿ 3 to 4 cups ಆಫ್ ಕಾಫಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಇನ್ ಮೆನಿ ಸೆಗ್ಮೆಂಟ್ಸ್. ಒಂದು ಡಯಾಬಿಟಿಕ್ ಇರ್ಬೋದು, ಅಥವಾ ಬೇರೆ ಬೇರೆ ಇದಕ್ಕೆ ಆರ್ಥ್ರೈಟಿಸ್, ಇವೆಲ್ಲದಕ್ಕೂ ಡಾಕ್ಟರ್ ಮಂಜುನಾಥ್ ಅವರು ಓಪನ್ ಆಗಿ ಹೇಳ್ತಾರೆ, ಅವರೆಲ್ಲ ಕಡೆ ಭಾಷಣದಲ್ಲಿ ಹೇಳ್ತಾರೆ ಅದು ಹೇಗೆ ಕಾಫಿ ಅನುಕೂಲ ಆಗುತ್ತೆ ಅನ್ನೋದನ್ನು. ಹಾಗೆ ಕಾಫಿ ಅನುಕೂಲದ ಜೊತೆಗೆ ಇವತ್ತು ವೆಲ್ತ್ ಬೇರೆ ಬಂದಿದೆ, ಹಣ. ನಾವು ಯಾವುದನ್ನು ಯೋಚನೆ ಮಾಡಿರಲಿಲ್ಲ, ಯೋಜನೆಯನ್ನು ಮಾಡಿರಲಿಲ್ಲ. ಏನು ಅಶೋಕಣ್ಣ, ರಾಜಗೋಪಾಲಣ್ಣನು ಇದ್ದಾರೆ, ಅವರಿಗೆ ಅನೇಕ ವರ್ಷದ ಅನುಭವಗಳಿದೆ ಕಾಫಿಯಲ್ಲಿ ಮತ್ತೆ ಸಂಬಾರದಲ್ಲಿ, ಸ್ಪೈಸಸ್ ಅಲ್ಲಿ. ಒಂದು ನಾವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ, ಆ ಹಣ ಇವತ್ತು ನಮಗೆ ಬಂದಿದೆ. ಸೊ ಈಗ ನಮಗೆ ಸರ್ವಿಸ್ ಮಾಡಕ್ ಒಳ್ಳೆ ಟೈಮ್ ಅಲ್ವಾ? ಎಷ್ಟು % ನೀವು ಸರ್ವಿಸಿಗೆ ಇಡ್ತೀರಿ? ನಾನಂತೂ ಒಂದು ನಿಗದಿ ಮಾಡಿದ್ದೀನಿ, ನನ್ನ ಟೈಮ್ನ ನನ್ನ ಬೆಳೆಗಾರರಿಗೆ ಇಡ್ತೀನಿ ಅಂತ. ನೀವೆಷ್ಟು ಟೈಮ್ ಇಡ್ತೀರಿ? ಇದು ಚಾಲೆಂಜಿಂಗ್ ಪ್ರಶ್ನೆ. ಯಾಕೆಂದ್ರೆ ನನಗೆ ಎಲ್ಲೇ ಹೋದ್ರೂ ಒಂದು ಪ್ರಶ್ನೆ ಬರೋದು, ಅಧ್ಯಕ್ಷರೇ ರೇಟ್ ಎಷ್ಟು ದಿವಸ ಇರುತ್ತೆ ಅಂತ. ಇದನ್ನ ನಾನೇನು ಹೇಳ್ತೀನಿ ಆನ್ಸರ್ ಅಂದ್ರೆ, ನಿಮ್ಮ ಮನೆ ದೇವ್ರು ಕೇಳಿದ್ರು ಹೇಳಕ್ಕಾಗಲ್ಲ ಅಂತ. ಯಾಕೆಂದ್ರೆ ಇವತ್ತು ಪ್ರೈಸ್ ಯಾವುದ್ರ ಮೇಲೆ ನಿಂತಿದೆ ಅಂದ್ರೆ ವೆದರ್ ಮೇಲೆ ನಿಂತಿದೆ. ನೋಡಿ ಯಾವ ಥರ ಹಿಂದೆ ಇನ್ವೆಸ್ಟ್ಮೆಂಟ್ ಮೇಲೆ ನಿಂತಿತ್ತು, ಹಿಂದೆ ಯಾರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ನಿಂತಿತ್ತು. ಇವತ್ತು ಪ್ರೈಸ್ ನಿಂತಿರೋದು ವೆದರ್ ಮೇಲೆ. ಬ್ರೆಜಿಲ್, ವಿಯೆಟ್ನಾಮ್ ಅಲ್ಲಿ ಇಂಪ್ಯಾಕ್ಟ್ ಆಯಿತು, ಅದರ ಪರಿಣಾಮವಾಗಿ ನಮಗೆ ಬೆಲೆ ಸಿಕ್ಕಿದೆ. ಸೊ ಬೆಲೆ ಸಿಕ್ಕಿದಾಗ ಹೌ ವಿ ಶುಡ್ ಪ್ಲಾನ್ ಅಂತ. ಸೊ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನೀವು ಪ್ಲಾನ್ ಅಲ್ಲಿ ತಪ್ಪು ಮಾಡಿದರೆ ಮುಂದೆ ನೀವು ನಿಮ್ಮ ಮಕ್ಕಳ ಕಾಲದಲ್ಲೂ ಹೇಳಕ್ಕಾಗಲ್ಲ. ಆ ರೀತಿಯ ಪರಿಣಾಮವನ್ನು ನೀವು ಬೀಳ್ತೀರಿ. ಇವತ್ತು ನಮಗೆ ದುಡ್ಡು ಬಂದಿದೆ, ಹೌದು. ಆ ದುಡ್ಡು ಬಂದಾಗ 60% ಆಫ್ ದಿ ನಮ್ಮ ಇವತ್ತು ಏನು ಅಮೌಂಟ್ ಬಂದಿದೆ ಅಥವಾ ನಮಗೆ ಕಾಫಿಯಲ್ಲಿ ಬರುತ್ತೆ, ಅದನ್ನ ನಾವು ಕಾಫಿ ತೋಟಗಳಿಗೆ ಅಥವಾ ಅಡಿಕೆ ತೋಟಗಳಿಗೆ, ಮೆಣಸಿಗೆ, ಇದಕ್ಕೆ 60% ಆಫ್ ಮನಿ ಅದಕ್ಕೆ ನಾವು ಇಟ್ಕೊಂಡ್ರೆ ನಮಗೆ ವೆಲ್ತ್ ಅನ್ನ ನೀಡುತ್ತೆ, ನಿರಂತರವಾಗಿ ವೆಲ್ತ್ ಅನ್ನ ನೀಡುತ್ತೆ. 20% ಏನು ಮಾಡಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರಿಗೆ ನೀವು ಖರ್ಚು ಮಾಡಬೇಕಾಗತ್ತೆ. ನಿಮ್ಗೆಲ್ಲರಿಗೂ ಗೊತ್ತಾಗ್ತಿದೆ ಫ್ಯೂಚರ್ ಲೇಬರ್ ಇದೆ ಚಾಲೆಂಜ್ ಅನ್ನೋದು ಎಲ್ಲ ಫೀಲ್ಡಲ್ಲೂ. ಆ ಫೀಲ್ಡ್ ಈ ಫೀಲ್ಡ್ ಅಂತ ಇಲ್ಲ, ಅಗ್ರಿಕಲ್ಚರಲ್ಲಿ ಇಟ್ಸ್ ಎ ಮೋರ್ ಚಾಲೆಂಜ್. ಸೊ ನಾವೇನು ತಯಾರಿ ಅನ್ನೋದು ಬಹಳ ಮುಖ್ಯ. ತುಂಬ ಸತಿ ನಾವು 1 ವರ್ಷಕ್ಕೆ ಅಥವಾ ಟೆಂಪ್ರರಿಯಾಗಿ ಯೋಚನೆ ಮಾಡ್ತೀವಿ. ನೀವು ಮುಂದಿನ ನೆಕ್ಸ್ಟ್ ಜನರೇಷನ್ ಅವರಿಗೆ ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಲೇಬರ್ ವಿಲ್ ಬಿ ಎ ಚಾಲೆಂಜ್ ಅನ್ನೋದನ್ನ ಇದನ್ನ ತಲೆಯಲ್ಲಿ ಇಟ್ಕೋಬೇಡಿ. ನಾನು ಯಾರಿಗಾರು ಮೊನ್ನೆ ಒಂದು ಉದಾಹರಣೆ ಹೇಳ್ತಿರ್ತೀನಿ ಯಾವಾಗಲೂ. ನೀವು ಯಾವಾಗಲಾದ್ರೂ ಒಂದು ಕಾರ್ ತಗೋಬೇಕು ಅಂದ್ರೆ, ನೀವು ಇನ್ನೂ ದೊಡ್ಡ ಕಾರ್ ತಗೋಬೇಕು ಅಂದ್ರೆ, ಯಾವತ್ತು ನಿಮ್ಮ ತೋಟದಲ್ಲಿ ನಿಮ್ಮ ಮಹಿಳೆಯರು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಆಟೋ ಆನ್ ಮಾಡ್ತಾರೆ, ಸ್ಪ್ರಿಂಕ್ಲರ್ನ ಆನ್ ಮಾಡಂಗಿರ್ಬೇಕು ನಮ್ಮ ಮಹಿಳೆಯರು, ಅವತ್ತು ಯು ಆರ್ ಎಲಿಜಿಬಲ್ ಟು ಬೈ ಎ ನ್ಯೂ ಕಾರ್. ಅಲ್ಲಿವರೆಗೂ ನೀವು ನಾಟ್ ಎಲಿಜಿಬಲ್. ಯಾಕಂದ್ರೆ
ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್, ಯಾವುದೇ ಅಗ್ರಿಕಲ್ಚರ್. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ನಮ್ಮ ಮಹಿಳೆಯರು ದುಡ್ಡು ಬಂದಿದೆ ಅಂತೇಳಿ ಸ್ವಲ್ಪ ಏನು ಮಾಡ್ತಾರೆ, ನಮಗೊಂದು ಸ್ವಲ್ಪ ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಫಸ್ಟ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೊಳ್ಳಿ. ಅದು ಹೇಗೆ ಅಂದರೆ ಒಂದು ಬಟನ್ ಒತ್ತಿದ್ರೆ ಎಲ್ಲ ಕಡೆ ಆನ್ ಆಗಿರಬೇಕು. ಅದಾಗಿದ್ದ ದಿವಸ ನೀವು ಯಾವ ಕಾರ್ ಬೇಕಾದ್ರೂ ತಗೊಳ್ಳಿ, ಯಾಕಂದರೆ ಇರಿಗೇಷನ್ ಭಾರಿ ಇಂಪಾರ್ಟೆಂಟ್ ಅಂತ ನನ್ನ. ಇನ್ನು 20% ನಾವು ಏನನ್ನು ಯೂಸ್ ಮಾಡಬೇಕು, 60 ಹೇಳಿದೆ 20 ಹೇಳಿದೆ, ಇನ್ನು 20% ನಾವು ವಿ ಶುಡ್ ಪ್ಲಾನ್ ಫಾರ್ ಅವರ್ ಫ್ಯೂಚರ್. ನೀವು ಸಿಪ್ಪಲ್ಲಾರು ಇನ್ವೆಸ್ಟ್ ಮಾಡಿ, ಡೆಪಾಸಿಟ್ ಅಲ್ಲಾರು ಇನ್ವೆಸ್ಟ್ ಮಾಡಿ, ಇನ್ಶೂರೆನ್ಸು. ಗೋಪಾಲ್ ಗೌಡ್ರು ಇವತ್ತು ಹೇಗೆ ಅಂದರೆ ಇನ್ಶೂರೆನ್ಸಲ್ಲಿ ಅವ್ರು ಸಿಂಹ. ಮತ್ತೆ ಇವತ್ತು ಲಯನ್ಸನ್ನ ಏನು ಇದು ಮಾಡಿದ್ದಾರೆ, ಈ ಕಾರ್ಯಕ್ರಮದಲ್ಲೂ 2 ಕ್ಲಬ್ಗಳನ್ನು ಮಾಡಿದ್ದಾರೆ. ಅವರು ಇವತ್ತು ರಿಯಲ್ ಲಯನ್ ಆಫ್ ದಿ ಇವೆಂಟ್ ಹಾಗಿದ್ದಾಗ ನಾವು ಈ 20% ವಿ ಹ್ಯಾವ್ ಟು ಇನ್ವೆಸ್ಟ್. ಯು ಕ್ಯಾನ್ ಇನ್ವೆಸ್ಟ್ ಆನ್ ಯಾವುದೋ ಚಿನ್ನನೂ ಮಾಡಿ, ಅದರಲ್ಲಿ ದಟ್ ಇಸ್ ಅಪ್ರಿಸಿಯೇಷನ್. ಸೈಟ್ಗಳನ್ನು ಮಾಡಿ, ಏನೋ ಒಂದು ಯು ಹ್ಯಾವ್ ಟು. ಬಟ್ ತೋಟ ಮಾಡ್ತಾರೆ, ಎಕ್ಸ್ಟೆನ್ಷನ್ ಮಾಡಬೇಡಿ, ಯಾಕೆಂದರೆ ಅದು ಬಹಳ ಕಷ್ಟ ಆಗುತ್ತೆ ಮುಂದಿನ ದಿವಸಗಳಲ್ಲಿ ನಡೆಸ್ಕೊಳ್ಳೋದು. ಇದು ಇಫ್ ಯು ಪ್ಲಾನ್, ಇದನ್ನು ಕರೆಕ್ಟಾಗಿ ಪ್ಲಾನ್ ಮಾಡಿದರೆ ಯು ವಿಲ್ ಬಿ ಎ ಮೋಸ್ಟ್ ಸಕ್ಸಸ್ಫುಲ್ ಅಂತ ನನ್ನ ಅನಿಸಿಕೆ. ಸೊ ಈಗ ಅಗ್ರಿಕಲ್ಚರಿಗೆ ಬಂದಾಗ ಅಥವಾ ಕಾಫಿ ಅಡಿಕೆಗೆ ಬಂದಾಗ 20 ಮಿನಿಟ್ಸ್ ಕೊಟ್ಟಿದ್ದಾರೆ. ಎಷ್ಟು ನಿಮಿಷ ಆಯಿತು? ಇಲ್ಲ, ಯಾಕಂದರೆ ವಿ ಹ್ಯಾವ್ ಟು ಮೇಂಟೈನ್ ಟೈಮ್ ಅಲ್ಲ, ಯಾಕಂದರೆ ನಾವು ಅದನ್ನು ಮೇಂಟೈನ್ ಮಾಡೋ ಪ್ರಯತ್ನಗಳನ್ನು ಮಾಡಬೇಕು. ಸೊ ಅಗ್ರಿಕಲ್ಚರ್ ಅಂದರೆ ವೆರಿ ಸಿಂಪಲ್, ವೆರಿ ಇದು ಅಂದರೆ ವೆರಿ ಯೋಚನೆ ಮಾಡಬೇಕಾಗಿದೆ. ಏನು ಅಂದರೆ ಸಾಯಿಲ್, ವಾಟರ್ ಆ್ಯಂಡ್ ಫರ್ಟಿಲೈಸರ್ಸ್, ಇದು 3 ಬಹಳ ಇಂಪಾರ್ಟೆಂಟ್. ಯಾರೇ ನೀವನ್ನ ಯೋಚನೆ ಮಾಡಬೇಕು ಅಂದರೆ ಅಗ್ರಿಕಲ್ಚರ್, ಕೃಷಿ ಅಂದರೆ ಈ 3 ಯೋಚನೆ ಮಾಡ್ಕೊಳ್ಬೇಕು. ನಾವು ಅನೇಕ ಬಾರಿ ಸಂದರ್ಭಗಳಲ್ಲಿ ಮಣ್ಣನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಲ್ಲ. ನಮ್ಮ ತೋಟದ ಮಣ್ಣನ್ನು ನಾವು ಅಧ್ಯಯನ ಮಾಡಲ್ಲ. ಏನೋ ಒಂದು ಮಾಡ್ತಾ ಇದ್ದೀವಿ, ಅದು ಆಗ್ತಾ ಇದೆ ಅಂತ. ಆದರೆ ನೀವು ಮಣ್ಣನ್ನು ಪ್ರತಿ ವರ್ಷ ಮಣ್ಣನ್ನು ಪರೀಕ್ಷೆ ಆಧಾರದ ಮೇಲೆ ನೀವು ಕೃಷಿಯನ್ನು ಮಾಡಿದರೆ ನಿಮಗೆ ನಿರಂತರವಾಗಿ ಯಾವತ್ತೂ ಏನೋ ಒಂದು ಗಾದೆ ಹೇಳ್ತಾರೆ, ಯಾವತ್ತು ಮಣ್ಣಿಗೆ ಹಾಕಿದ್ದು ಯಾವತ್ತು ಕೈ ಕೊಡಲ್ಲ ಅಂತ. ಹಾಗಿದ್ದಾಗ ಮಣ್ಣಲ್ಲಿ NPK, pH, ಆರ್ಗ್ಯಾನಿಕ್ ಕಾರ್ಬನ್ ಇವಿಷ್ಟನ್ನು ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ, ನೀವು ಅದನ್ನು ಪರೀಕ್ಷೆಯನ್ನು ಮಾಡಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮ್ಮ ತೋಟಗಳು ಸುರಕ್ಷಿತವಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಣ್ಣಲ್ಲಿ ಇವತ್ತು ಒಂದು ಎಲ್ಲ ಕಾಫಿ ಬೆಳೆಗಾರರೇ ಇರೋದು ಅಜ್ಜಂಪುರದವ್ರು ಬಿಟ್ಟು ಅಂತ ಕಾಣುತ್ತೆ. ಅವ್ರಿಗೂ ಬೇರೆ ಕೃಷಿ ಇದೆ. ಇವತ್ತು ಕಾಫಿ ತೋಟಗಳಲ್ಲಿ ನಾವು ಟೆಸ್ಟ್ ಮಾಡಿದ್ದು ಕಾಫಿ ಮಂಡಳಿ ಕಳೆದ ವರ್ಷ 5,000 ಸ್ಯಾಂಪಲ್ ದೇಶಾದ್ಯಂತ ಮಾಡಿದಾಗ ಫಾಸ್ಫರಸ್ ಜಾಸ್ತಿ ಇದೆ ಅಂತ ಬರ್ತಾ ಇದೆ. ನೀವು ರಾಕ್ ಫಾಸ್ಫೇಟ್ ಹಾಕೋದನ್ನ ಕಡಿಮೆ ಮಾಡಬೇಕಾಗತ್ತೆ. ಯಾಕಂದ್ರೆ ಲಯನ್ಸ್ ಕ್ಲಬ್ ಅಲ್ಲಿ ನೀವು ಕಾಫಿ ಬೆಳೆಗಾರರಾಗಿರೋದು, ನೀವು ನಿರಂತರವಾಗಿ ನಿಮ್ಮ ಹತ್ರ ಹಣ ಇರಬೇಕು ಅಂತ ಇದನ್ನ ಟಿಪ್ಸ್ಗಳನ್ನ ನಾನು ಕೊಡ್ತಾ ಇದ್ದೀನಿ. ಅಂದ್ರೆ ಫಾಸ್ಫರಸ್ ಅಂಶಗಳನ್ನ ಕಡಿಮೆ ಮಾಡಿ, ಫಾಸ್ಫರಸ್ ಜಾಸ್ತಿ ಡಿಪಾಸಿಟ್ ಆಗಿದೆ, ಅದನ್ನು ಅವೈಲಬಲ್ ಫಾರ್ಮಿಂಗ್ ಮಾಡೋದಕ್ಕೆ ಬೇಕಾದ ಅನೇಕ ರೀತಿಗಳಿದೆ. ಹಾಗೆ ಇರಿಗೇಷನ್ ಅಷ್ಟೇ, ಇರಿಗೇಷನ್ ಅನ್ನ ಪ್ರಾಪರ್ ಆಗಿ ನಾವು ಮಾಡಬೇಕು. ನೀರಾವರಿ ಒಂದು 10 ಎಕರೆ ಒಬ್ಬರಿಗೆ ತೋಟ ಇದೆ ಅಂದ್ರೆ 30 ಲಕ್ಷ ಲೀಟರ್ ಇರುವಂತ ಒಂದು ಪಾಂಡ್ ಇರಬೇಕಾಗತ್ತೆ. ಯಾಕಂದ್ರೆ 1 ಎಕರೆಗೆ 1 ಲಕ್ಷ ಲೀಟರ್ ಅಂದ್ರೆ 1 ಇಂಚ್ ರೈನ್ಫಾಲ್. 1 ರೌಂಡ್ರಿಗೆ 10 ಲಕ್ಷ ಬೇಕಾಗುತ್ತೆ, 3 ರೌಂಡಿಗೆ 30 ಲಕ್ಷ ಬೇಕಾಗುತ್ತೆ. ಈ ರೀತಿಯಾದ ಸಿಸ್ಟಮ್ಗಳನ್ನ ಈ ಹಣ ಇದ್ದಾಗ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಮನವಿ. ಮತ್ತೆ ಸೆಕೆಂಡ್ ರೌಂಡ್ ಆಫ್ ಇರಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಅಂದ್ರೆ 2ನೇ ರೌಂಡ್ ಇರಿಗೇಷನ್ 15 to 20 days ಆನ್ ದಿ ಬೇಸಿಸ್ ಆಫ್ ಡೈರೆಕ್ಷನ್. ವೆಸ್ಟ್ ಫೇಸಿಂಗ್ ಇದ್ರೆ ಒಂಥರ, ಅದರ ಬೇಸ್ ಮೇಲೆ ಕೃಷಿಯನ್ನು ಮಾಡಬೇಕಾಗುತ್ತೆ. ಹಾಗೆ ಫರ್ಟಿಲೈಸರ್ ಅಂದಾಗ ಈ ಫರ್ಟಿಲೈಸರ್ಗಳನ್ನ ನೋಡಿ, ನಾನು ರಾಕ್ ಫಾಸ್ಫೇಟ್ ಹೇಳಿದೆ. ನಾವು ಇವತ್ತು ಯಾವ ರೀತಿ ಕಾಫಿ ಮಂಡಳಿ ಯೋಚನೆ ಮಾಡ್ತಾ ಇದೆ ಅಂದ್ರೆ ಕಾಫಿ ಸ್ಪೆಸಿಫೈಡ್ ಮೆನ್ಯೂರ್ಗಳನ್ನ ಮಾಡಬೇಕು ಅಂತ ನಾವೀಗಾಗಲೇ ಸರ್ಕಾರಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ. ಕಾಫಿ ಮಂಡಳಿ ನೀವು ಕಳೆದ ಎಷ್ಟು ವರ್ಷ ಆಗಿದೆ ಅದನ್ನು ಮರೆತು ಬಿಡಿ. ಇವತ್ತಿನ ಕಾಫಿ ಮಂಡಳಿ ಬೇರೆ ತರ ಯೋಚನೆ ಮಾಡ್ತಾ ಇದೆ. ನಿಮಗೆ ಏನು ಬೇಕು ಅದನ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಬೇಡಿಕೆಗಳನ್ನ ನಾವು ನೋಡ್ತಾ ಇರ್ತೀವಿ. ಅನೇಕ ಸಂದರ್ಭಗಳಲ್ಲಿ ಅವನ್ನೆಲ್ಲ ಎಲ್ಲೆಲ್ಲೋ ಇಂಪ್ಲಿಮೆಂಟ್ ಆಗಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಫರ್ಟಿಲೈಸರ್ನ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಕಾಫಿ ಸ್ಪೆಷಲ್ ಅಂತ ಕಾಫಿ ಮಂಡಳಿಯ ಮುಂದಿನ ದಿವಸಗಳಲ್ಲಿ ರಿಲೀಸ್ ಮಾಡುತ್ತೆ. ಈ ವರ್ಷ ಸುಮಾರು ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್ಗೆ 100 ವಸಂತಗಳಾಗುತ್ತೆ. ಏನು ಮಾಡ್ತೀರಾ 100 ವಸಂತಗಳಲ್ಲಿ ಅಂದರೆ ನೀವು ಊಹೆ ಮಾಡದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. 100 FPOಗಳನ್ನು ಮಾಡಬೇಕು ದೇಶದಾದ್ಯಂತ. 100 ಬೆಳೆಗಾರರನ್ನ ಸನ್ಮಾನಿಸಬೇಕು. ಅಂದರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯ 10 ರಾಜ್ಯಗಳಿಂದ ಅವರಲ್ಲಿ ಏನಾದ್ರು ವಿನೂತನ ರೀತಿಯಲ್ಲಿ ಇರಬೇಕು ಅನ್ನೋ ಆ ಬೆಳೆಗಾರರನ್ನ
ಗುರುಸಿ ಒಂದು ಬುಕ್ಕನ್ನು ಪರಿಚಯ ಮಾಡಬೇಕು, 100 ಟೆಕ್ನಾಲಜಿಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು, 100 ಸಾಯಿಲ್ ಸ್ಯಾಂಪಲ್ಗಳನ್ನು ಮಾಡಬೇಕು. ಈ ರೀತಿಯಾದ ಒಂದು ಯೋಚನೆಗಳನ್ನು ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಏನು ಅಂದರೆ, ನಾವು ಯಾವಾಗಲೂ ಏನು ಮಾಡಿದರೂ ಅದರಲ್ಲಿ ಪರ್ಫೆಕ್ಟ್ನೆಸ್ ಇರಲಿ, ಎಫಿಷಿಯನ್ಸಿ ಇರಲಿ. ನಾವು ನಮ್ಮ ವೃತ್ತಿಯಲ್ಲಿ ಪರಿಪಕ್ವತೆ ಇದ್ದರೆ ಮಾತ್ರ, ಯಾವುದೇ ವೃತ್ತಿ ಆಗಿರಲಿ, ನಾವು ಇವತ್ತು ಲಯನ್ಸ್ ಮೆಂಬರ್ ಆಗಿರ್ತೀವಿ ಅಥವಾ ಲಯನ್ಸ್ ಅಧ್ಯಕ್ಷರಾಗಿರ್ತೀವಿ, ಅದರಲ್ಲಿ ನಾವು ಪರಿಪಕ್ವತೆಯನ್ನು ತೋರಿಸಿದಾಗ ಮಾತ್ರ ಅದರಲ್ಲಿ ರಿಸಲ್ಟನ್ನು ಕಾಣೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿದ್ದಾಗ ನಾವು ವಿ ಹ್ಯಾವ್ ಟು ವರ್ಕ್ ಇನ್ ನಾವು ಕಾಫಿ ಮಂಡಳಿ ಒಂದು 10 ವರ್ಷದ ರೋಡ್ ಮ್ಯಾಪನ್ನು ಹಾಕ್ಕೊಂಡಿದ್ದೀವಿ. ನಾವು ನಿಮ್ಮೊಂದಿಗೆ ಸದಾ ಇರ್ತೀವಿ. ಆದರೆ ನಿಮ್ಮಗಳ ಪ್ರತಿಕ್ರಿಯೆಯನ್ನು ನಾವು ಹೆಚ್ಚು ನಾವು ಇಷ್ಟಪಡ್ತೀವಿ. ಅಂದರೆ ನೀವೇನಾದರೂ ಹೇಳಿದರೆ, ನಮಗೆ ಯಾರೂ ಹೇಳಿಲ್ಲ, ಏಪ್ರಿಲಿಂದ ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ ಪ್ರಾರಂಭ ಆಗ್ತಾ ಇದೆ ಬಾಳೆಹೊನ್ನೂರಿನಲ್ಲಿ. ಈ ಸೂಪರ್ವೈಸರ್ಸ್ ಅಂದರೆ ರೈಟ್ರು ಅಂದರೆ ಒಂದು ಇನ್ಫೀರಿಯರ್ ವರ್ಡ್. ಇದು ಯಾರೂ ನನಗೆ ಹೇಳಿದ್ದಲ್ಲ, ನನಗೆ ಫೀಲ್ಡಲ್ಲಿ ಇರೋದ್ರಿಂದ ಇದು ನನಗೆ ಗೊತ್ತಾಗಿತ್ತು. ಯಾರಾದರೂ ತೋಟದಲ್ಲಿ ನಾವು ರೈಟ್ರು ಅಂದರೆ ಅದಕ್ಕೆ ಇಷ್ಟಪಡಲ್ಲ, ರೈಟ್ರು ಅಂದರೆ ಇನ್ಫೀರಿಯರ್, ಅದಕ್ಕೆ ಆ ವರ್ಡ್ ಬೇಡ, ವಿ ವಿಲ್ ಪುಟ್ ಈ ಸೂಪರ್ವೈಸರ್ಸ್. ಅವರಿಬ್ಬರಿಗೂ ಏನು ಮಾಡ್ತಾ ಇದ್ದೀವಿ, ಫ್ರೀ ಅಕಾಮಡೇಷನ್ ವಿತ್ ಸ್ಟೈಫಂಡ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ಗೆ ಇವೆಲ್ಲವನ್ನ ಬಾಳೆಹೊನ್ನೂರಿನಲ್ಲಿ ಮತ್ತೆ ಚಟ್ಟಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಇದು ಯಾಕೆ ಮಾಡ್ತಿದ್ದೀವಿ ಅಂದರೆ, ಮುಂದಿನ ಕಾಫಿ ತೋಟಗಳು ಇನ್ನು 20-30 ವರ್ಷ ನಾವು ನಮ್ಮ ಕಾಫಿ ತೋಟಗಳಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗೆ ಉತ್ತರವನ್ನು ಹುಡುಕಬೇಕು. ಟೆಕ್ನಿಕಲಿ ಅಪ್ಗ್ರೇಡೆಡ್ ನಮಗೆ ಎಂಪ್ಲಾಯೀಸ್ ಬೇಕಾಗಿದೆ. ಇವತ್ತು ಯಾರು ತೋಟದಲ್ಲಿ ರೈಟ್ರನ್ನು ಕಳಿಸಿ ಅಂತ ನನ್ನೊಂದು 20 ಕಾಲ್ ಬರುತ್ತೆ ವರ್ಷಕ್ಕೆ. ಅದಕ್ಕೆ ಈ ಸೂಪರ್ವೈಸರ್, ಯಾಕಂದ್ರೆ ಯಾರು ಒಳ್ಳೆ ರೈಟ್ರನ್ನು ಕಳಿಸಿ ಅಂತ. ಆ ರೈಟ್ರನ್ನು ಎಲ್ಲಿಂದ ಕಳಿಸೋದು? ಎಲ್ಲೂ ನಮ್ಗೆ ಆ ಎಫಿಷಿಯನ್ಸಿ ಇರೋಲ್ಲ. ಆ ಥರ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅನೇಕ ರೀತಿಯ ಕೆಲಸಗಳಿಗೆ ನೀವು ಎಲ್ಲ ಭಾಗಿಯಾಗಿ ಅಕ್ಟೋಬರ್ನಲ್ಲಿ CCRI 100 ವರ್ಷದ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬನ್ನಿ. ಆದರೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಏನು ಬೇಕಾಗುತ್ತೆ ಅಂದರೆ, ನಮಗೆ ವಿ ಹ್ಯಾವ್ ಅಟ್ ಆಸ್ಪಿರೇಷನ್ ಇದ್ದಾಗ ಇನ್ಸ್ಪಿರೇಷನ್ ಅಂತೂ ಬೇಕೇ ಬೇಕು. ತುಂಬ ಜನಕ್ಕೆ ನಮಗೆ ಆಸ್ಪಿರೇಷನ್ ಇದೆ, ಇನ್ಸ್ಪಿರೇಷನ್ ಇರಲ್ಲ. ಇನ್ಸ್ಪಿರೇಷನ್ ಏನಿರುತ್ತೆ ಅಂದರೆ, ಯಾರೋ ಒಬ್ಬ ಬೆನ್ಸ್ ಕಾರ್ ತಗೊಂಡ, ನಾನು ಒಂದು ಬೆನ್ಸ್ ಕಾರ್ ತಗೋಬೇಕು, ಇದು ಇನ್ಸ್ಪೈರ್ ಆಗ್ಬಿಡೋದು. ಆಯ್ತಾ? ಅದು ವಿಚ್ ಇಸ್ ಅಬೌವ್ ದಿ ಲಿಮಿಟ್, ನಮ್ಮ ಲಿಮಿಟ್ಗಿಂತ ಜಾಸ್ತಿ ಆಗಿದ್ದು. ನಾವು ಇನ್ಸ್ಪಿರೇಷನ್ ಬೇಕು ಅಂದರೆ, ನೀವು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅರುಣಿಮಾ ಸಿನ್ಹಾ ಅಂತ ಎವರೆಸ್ಟನ್ನು ಏರಿದ ಭಾರತದ ಮೊದಲ ಮಹಿಳೆ, ವಿಶ್ವದ 2ನೇ ಮಹಿಳೆ. ಯಾರು ಅರುಣಿಮಾ ಸಿನ್ಹಾ ಅಂದರೆ, ವಾಲಿಬಾಲಲ್ಲಿ ಅವರು ಸ್ಪೋರ್ಟ್ಸ್ಮನ್ ಆಗಿದ್ರು, ವುಮೆನ್ ಆಗಿದ್ರು. ಒಂದು ರೈಲ್ವೇಲಿ ಒಂದು ಜಾಬ್ ಆಪರ್ಚುನಿಟಿ ಬಂದಾಗ ಉತ್ತರ ಪ್ರದೇಶದಲ್ಲಿ ಯಾವುದರ ಒಂದು ರೈಲ್ವೇಲಿ ಹೋಗುವಾಗ ದರೋಡೆ ಮಾಡಿ ಅವ್ರನ್ನ ಕೆಳಗಡೆ ಹಾಕ್ತಾರೆ. ಆಗ 2 ರೈಲುಗಳು ಅವ್ರ ಕಾಲ್ ಮೇಲೆ ಹೋಗುತ್ತೆ. ಆ ಕಾಲ್ ಮೇಲೆ ಹೋದಾಗ ಜೀವವನ್ನ ಎಲ್ಲ ಬಿಟ್ಟಾಗಿರುತ್ತೆ. ಅದರ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸಿದಾಗ, ನನಗೆ ಜೀವವನ್ನು ಉಳಿಸಿದರೆ ನಾನು ಏನಾದರೂ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡು ಮೌಂಟ್ ಎವರೆಸ್ಟನ್ನ 2 ಕಾಲಿಲ್ಲದ ಆಂಪ್ಯೂಟೆಡ್ ಲೇಡಿ ಮೌಂಟ್ ಎವರೆಸ್ಟ್ನ ಹತ್ತಾರೆ ಅಂದರೆ ಕಾಫಿ ನಮಗೆ ಸಮಸ್ಯೆನಾ? ನೀವೆಲ್ಲರೂ ಮಾತಾಡ್ತೀರಿ, ದಿವಸ ನಾನು ಮದುವೆ ಮನೆಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಜನ ಇದಾರ? ಇಲ್ಲ. ಮಳೆ ಬಂತ? ಇಲ್ಲ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಒನ್. ಯಾವತ್ತೂ ಪ್ರಾಬ್ಲಮ್ಗಳೇ ಮಾಡಿದರೆ ಹೇಗೆ ನಿಮಗೆ ವೆಲ್ತ್ ಬರುತ್ತೆ? ನಿಮಗೆ ವೆಲ್ತ್ ಬರಬೇಕು ಅಂದರೆ ಪ್ರಾಬ್ಲಮ್ ಮಾತಾಡೋದು ಕಡಿಮೆ ಮಾಡಬೇಕು. ಹಾಗಿದ್ದಾಗ ನಾವೆಲ್ಲ ಲಯನ್ಸ್ ಕ್ಲಬ್ಬು ನಾವೆಲ್ಲ ಸೇರಿ ವಿ ವಿಲ್ ಬಿಲ್ಡ್ ಎ ಬೆಟರ್ ಸೊಸೈಟಿ ಅಂತ ಹೇಳಿ, ನಿಮ್ಗೆಲ್ಲರಿಗೂ ನಿಮ್ಗೆ ಈ ಥರ ಇನ್ಸ್ಪಿರೇಷನ್ ಬೇಕು ಅಂದರೆ ಒಂದು ಪುಸ್ತಕವನ್ನು ನಿರಂತರವಾಗಿ ಓದ್ತಾ ಇರಿ. ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ ಮಣಿಕಾಂತ್ರವರು ಬರೆದಿದ್ದಾರೆ. ನಿಮಗೆ ಆ ಕಷ್ಟದ ಮುಂದೆ ನಮ್ಗೆ ಯಾವುದು ಕಷ್ಟ ಇಲ್ಲ. ಬೆಂಗಳೂರನ್ನು ಯಾರಾದರೂ ನೋಡಿದ್ರೆ, ನೀವು ಯಾರಾದ್ರು ನೋಡಿದ್ರೆ ಮಣಿಕಾಂತ್ ಅವರ ಪುಸ್ತಕವನ್ನ ನಾನಂತೂ ನೋಡಿದ್ದೀನಿ. ಆ ಪುಸ್ತಕದಲ್ಲಿ ಈ ಸ್ಟೋರಿಗಳಿದೆಯಲ್ಲ, ಅಮ್ಮ ಹೇಳಿದ 8 ಸುಳ್ಳುಗಳು ಅಂದರೆ, ತಾಯಿ ಮಗನನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿ ಕಳಿಸ್ತಾರೆ. ಅವರು ಮನೆ ಕೆಲಸ ಮಾಡುವ ಒಂದು ಮಹಿಳೆ. ಒಂದು ಆಕ್ಸಿಡೆಂಟ್ ಆದಾಗ ಮಗ ಕಣ್ಣು ಕಳ್ಕೊಳ್ತಾನೆ. ಆ ಒಂದು ಕಣ್ಣನ್ನ ಮಗನಿಗೆ ಕೊಟ್ಟು ಬೆಳೆಸ್ತಾರೆ. ಅವನು ಉನ್ನತ ಹುದ್ದೆಗೆ ಹೋದ್ಮೇಲೆ, ಡೆಲ್ಲಿಗೆ ಹೋದ್ಮೇಲೆ ಬೇರೆ ಯಾವುದೋ ಒಬ್ರು ಮದುವೆ ಆಗ್ತಾರೆ. ಅವರ ಇದು ಏನು ಹೇಳ್ತೀವಿ, ಸೊಸೈಟಿಲಿ ಅವರ ಇದು ಜಾಸ್ತಿ ಆಗಿರುತ್ತೆ, ಹಣಕಾಸು ಬಂದಿರುತ್ತೆ, ಎಲ್ಲ ಬಂದಿರುತ್ತೆ.
ತಾಯಿ ಡೆಲ್ಲಿಗೆ ನೋಡಕ್ಕೆ ಅಂತ ಹೋದಾಗ ಆ ಹೆಂಡತಿಗೆ ಏನಂತ ಪರಿಚಯ ಮಾಡ್ತಾರೆ, ಇವರು ನಮ್ಮ ಕೆಲಸದವರು ಅಂತ. ಇದು ಅಮ್ಮ ಹೇಳಿದ 8 ಸುಳ್ಳುಗಳ ಕತೆ. ಇದನ್ನ ನಾನು ಹೇಳಕ್ ಹೋದ್ರೆ ಸುಮಾರು ಹೊತ್ತಾಗುತ್ತೆ, ಯಾಕಂದ್ರೆ 20 ನಿಮಿಷ ಆಯಿತು. ಲಯನ್ಸ್ ಸಂಸ್ಥೆಯವರು ಬಹಳ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಈ ಸಮಾರಂಭವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿದಿರಿ. ಮೂಡಿಗೆರೆ ಲಯನ್ಸ್ ಕ್ಲಬ್ ಮತ್ತು ಗೋಪಾಲ್ ಗೌಡ್ರು ಮತ್ತೆ ಆ ತಂಡಕ್ಕೆ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ಅಭಿನಂದನೆಗಳು ಹೇಳ್ತಾ, ಲಯನ್ಸ್ ಸಂಸ್ಥೆ ಕಾಫಿ ಮಂಡಳಿಯೊಂದಿಗೆ ನಿರಂತರವಾಗಿ ನಮ್ಮೊಂದಿಗಿರಿ, ನಾವು ನೀವು ಸೇರಿ ಒಂದು ಸುಂದರವಾದ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ನಮ್ಮೆಲ್ಲರ ಒಂದು ಯೋಜನೆ ಒಂದು ಮಹತ್ವದ ಯೋಜನೆಯಾಗಬಹುದು. ಯೋಜನೆಗಳ ಜನನಿಯಾಗಿ ನಾವು ಬದಲಾಗಿ ಇಡೀ ಸಮಾಜವನ್ನು ಬದಲಿಸಬಹುದು ಎನ್ನುವ ಕಾಫಿಯ ಗಮದ ಸಂದೇಶವನ್ನು ನೀಡಿದ ತಮಗೆ ಧನ್ಯವಾದಗಳು ದಿನೇಶ್ ಸರ್. ಮುಂದೆ ನಮ್ಮ ಗಣ್ಯ ಅತಿಥಿಗಳನ್ನು ಸತ್ಕರಿಸುವಂತಹ ಸಮಯ. ಸ್ವಾಗತ ಸಮಿತಿಯವರು ಅಣಿಯಾಗಬೇಕು. ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317 ಡಿ ಪ್ರಾಂತ್ಯ 7ರ ಪ್ರಾಂತೀಯ ಸಮ್ಮೇಳನ ಜನನಿಗೆ ಆಗಮಿಸಿದಂಥ ಜಿಲ್ಲಾ ರಾಜ್ಯಪಾಲರಾದಂಥ ಲಯನ್ ಭಾರತಿ BM ಅವರನ್ನ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಅದೇ ರೀತಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿಗಳಾದ ಲಯನ್ ಗೀತಾರಾವ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮಾನ್ಯ ಅತಿಥಿಗಳಿಗೆ ಅತಿಥಿ ಸತ್ಕಾರ, ಪ್ರಾಂತೀಯ ಸಮ್ಮೇಳನ ಜನನಿ ತಮ್ಮೆಲ್ಲರ ಚಪ್ಪಾಳೆ ಕರತಾಡನ ಮೂಲಕ ಅತಿಥಿಗಳನ್ನು ಗೌರವಿಸೋಣ. ತಮ್ಮ ಅಮೂಲ್ಯ ಸಮಯವನ್ನು ಜನನಿಗೆ ಮೀಸಲಿಟ್ಟ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ MJ ದಿನೇಶ್ ದೇವರೊಂದ. ಮುಂದೆ ಜನನಿ ಪ್ರಾಂತೀಯ ಸಮ್ಮೇಳನಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಬೆಳಗುತ್ತಿರುವಂಥ ಶ್ರೀಮತಿ ದೀಪಾ ಹಿರೇಗುತ್ತಿ ಸಾಹಿತಿಗಳನ್ನು ಪರಿಚಯಿಸಲಿಕ್ಕಿದ್ದಾರೆ. ಲಯನ್ ಜಯಶ್ರೀ ರಮೇಶ್ ಅವರು. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಗಣ್ಯರೇ, ಆಹ್ವಾನಿತರೇ, ಲಯನ್ಸ್ ಬಂಧುಗಳೇ ಮತ್ತು ಪತ್ರಕರ್ತರೇ, ನನಗೆ ಈ ದಿನ ಮುಖ್ಯ ಅತಿಥಿಯನ್ನು ಪರಿಚಯಿಸಲು ತುಂಬ ಸಂತೋಷವಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಿರೇಗುತ್ತಿ ಊರು, ಸಿರಸಿ, ಧಾರವಾಡದಲ್ಲಿ ಓದು, ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಒಟ್ಟು 3 MA ಪದವಿ ಪಡೆದಿದ್ದಾರೆ. ಶಾಲಾ ಕಾಲೇಜು ದಿನಗಳಿಂದ ಚರ್ಚೆ, ಬರವಣಿಗೆ, ವಿದ್ಯಾರ್ಥಿ ಸಂಘಟನೆಯಲ್ಲಿ ಆಸಕ್ತಿ, PUC ಓದುವಾಗಲೇ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕವಿತೆ ಹಾಗೂ ಕ್ರೀಡಾ ಲೇಖನಗಳನ್ನು ಬರೆಯುವ ಮೂಲಕ ಬರವಣಿಗೆಗೆ ಆರಂಭಿಸಿದರು. ಕರ್ನಾಟಕದ ಬೆರಳೆಣಿಕೆಯ ಮಹಿಳಾ ಕ್ರೀಡಾ ಬರಹಗಾರರಲ್ಲಿ ಇವರು ಒಬ್ಬರು. ಈಗ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿ ಕ್ರೈಸ್ಟ್ ಕಾಲೇಜು, ವಿಜಯವಾಣಿ, ಸಂಚಯ, ಸಂಕ್ರಮಣ, ವಿಜಯ ಕರ್ನಾಟಕ, ವಿಜಯವಾಣಿ, ವೀರಲೋಕ, ಸಮಾಜಮುಖಿ ಕತೆ ಹಾಗೂ ಕವನ ಸ್ಪರ್ಧೆಗಳಲ್ಲಿ ಬಹುಮಾನ, ಪ್ರತಿಷ್ಠಿತ ಪ್ರಜಾವಾಣಿ ಕವನ ಸ್ಪರ್ಧೆಯಲ್ಲಿ 3 ಬಾರಿ ಬಹುಮಾನ, 2023ರಲ್ಲಿ 3 ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಿದೆ. ಪರಿಮಳವಿಲ್ಲದ ಹೂಗಳ ಮಧ್ಯೆ ಪ್ರಕಟಿತ ಕವನ ಸಂಕಲನ,
ನಾನು, ನೀವು ಮತ್ತು ಫೀನಿಕ್ಸ್ ಹಾಗೂ ಕಿತ್ತೊಗೆಯೋಣ ಕಾಣದ ತಡೆಗೋಡೆಗಳನ್ನು, ಸೋಲೆಂಬ ಗೆಲುವು, ಅಂಕಣ ಬರಹಗಳ ಸಂಗ್ರಹಗಳು, ಬ್ರ್ಯಾಂಡ್ ಬಿಲ್ಡರ್ಸ್, ಜನಪ್ರಿಯ ಕಂಪನಿಗಳ ಯಶೋಗಾಥೆಯನ್ನೊಳಗೊಂಡಿರುವ ಪುಸ್ತಕ. ಈ ಎಲ್ಲ ಪುಸ್ತಕಗಳು ಹಲವು ಬಾರಿ ಮರುಮುದ್ರಣಗೊಂಡಿವೆ. ಅಪೂರ್ವ ರಾಜಕಾರಣಿ HG ಗೋವಿಂದ ಎಂಬ ಮಾಜಿ ಶಿಕ್ಷಣ ಸಚಿವ ಗೌಡರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇವರ ಪುಸ್ತಕಗಳು ಹಲವಾರು ಬಾರಿ ಸ್ವಪ್ನ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ 2 ಸಾರಿ, ಮೈಸೂರು ದಸರಾ ಮುಖ್ಯ ಕವಿಗೋಷ್ಠಿಯಲ್ಲಿ 2 ಸಲ, ಚಿಕ್ಕಮಗಳೂರು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ. ಅದಲ್ಲದೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ, ರಾಜ್ಯ ಜಿಲ್ಲಾ ಮಟ್ಟ ಸಾಹಿತ್ಯ ಸಮ್ಮೇಳನಗಳಲ್ಲಿ, ರಾಜ್ಯದ ಹಲವಾರು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ ಹಲವು ಬಾರಿ ಇವರ ಸಂದರ್ಶನಗಳು, ಚಿಂತನೆಗಳು ಪ್ರಸಾರವಾಗಿವೆ. ವಿಜಯವಾಣಿ ಪತ್ರಿಕೆಯಲ್ಲಿ 10 ವರ್ಷಗಳ ಕಾಲ ಅಂಕಣ ಬರೆದಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರತಿ ಗುರುವಾರ ನುಡಿ ಬೆಳಗು ಎಂಬ ಅಂಕಣ ಪ್ರಕಟವಾಗುತ್ತಿತ್ತು. ನಾನು, ನೀವು ಮತ್ತು ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದ ಗೀತಾ ದೇಸಾಯಿ ದತ್ತಿ ಪ್ರಶಸ್ತಿ ಮತ್ತು ಧಾರವಾಡದ ಬೇಂದ್ರೆ ಪುಸ್ತಕ ಬಹುಮಾನ ಲಭಿಸಿದೆ. ಇವರ 3 ಪುಸ್ತಕಗಳ 3 ಲೇಖನಗಳು ಕರ್ನಾಟಕ ವಿಶ್ವವಿದ್ಯಾನಿಲಯ, ತುಮಕೂರು ವಿಶ್ವವಿದ್ಯಾಲಯ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ, ಈ 3 ವಿಶ್ವವಿದ್ಯಾಲಯಗಳ ಪದವಿ ವಿದ್ಯಾರ್ಥಿಗಳಿಗೆ ಪಾಠ್ಯವಾಗಿವೆ. ಫೀನಿಕ್ಸ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೀಲಗಂಗಾ ದತ್ತಿ ಪ್ರಶಸ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮಾತೃಶ್ರೀ ರತ್ನಮ್ಮ ಗ್ರಂಥ ಬಹುಮಾನ, ಉಮಾಶಂಕರ ಪ್ರತಿಷ್ಠಾನ ಪ್ರಶಸ್ತಿ ದೊರೆತಿವೆ. 2015ರಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2024ರಲ್ಲಿ ಜಿಲ್ಲಾ ಸಾಹಿತ್ಯ ಸಿರಿ ಪ್ರಶಸ್ತಿ ಲಭಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 2021ನೇ ಸಾಲಿನ ಮಯೂರ ವರ್ಮ ಪ್ರಶಸ್ತಿ ಲಭಿಸಿದೆ. ಇವರೇ ಈ ದಿನದ ಸಮಾರಂಭದ ಮುಖ್ಯಯಾದಂಥ ಶ್ರೀಮತಿ ದೀಪಾ ಹಿರೇಗುತ್ತಿ. ಇವರನ್ನು ಪರಿಚಯಿಸಲು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಇನ್ನೋರ್ವ ಅತಿಥಿಗಳಾದಂಥ ಶ್ರೀಮತಿ ದೀಪಾ ಹಿರೇಗುತ್ತಿಯವರ ಶುಭ ನೀಡಿ ಮುಂದೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿಗಿರುವ ಎಲ್ಲ ಲಯನ್ಸ್ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಈ ಸುಂದರ ಸಂಜೆಯ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ತಂದಿದೆ. ಲಯನ್ಸ್ ಕ್ಲಬ್ ನನಗೆ ಹೊಸತೇನಲ್ಲ. ಕೊಪ್ಪ, ಶಿರ್ಸಿ ಹಲವಾರು ಕಡೆಗಳಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸಿದ್ದೀನಿ. ನಮ್ಮ ಸಹ್ಯಾದ್ರಿ ಕ್ಲಬ್ನವರಂತೂ ನನಗೆ ರಾಜ್ಯ ಮಟ್ಟದ ಯಾವ ಪ್ರಶಸ್ತಿ ಬಂದ್ರೂ ಅಭಿನಂದನೆ ಸಲ್ಲಿಸ್ಬಿಡ್ತಾರೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಕೆಲವು ವರ್ಷಗಳ ಹಿಂದೆ ನಮ್ಮ ಕೊಪ್ಪದಲ್ಲಿ ಇದೇ ಪ್ರಾಂತೀಯ ಸಮ್ಮೇಳನ ಬಹಳ ಅದ್ಭುತವಾಗಿ ನಡೆದಿತ್ತು. ತೆನೆ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಡಾಕ್ಟರ್ ಅನಿತಾ ಅವರು ನನಗೆ ತೆನೆ ಬಗ್ಗೆ ಒಂದು ಕವನ ಬರೆಯೋಕ್ಕೆ ಹೇಳಿದರು. ಅದನ್ನು ಬರೆದು ಕೊಟ್ಟೆ. ಡಾಕ್ಟರ್ ನಟರಾಜ್ ಅವರು ಅದಕ್ಕೆ ಮ್ಯೂಸಿಕ್ ಹಾಕಿಸಿ ಪ್ರೊಫೆಷನಲ್ ಸಿಂಗರ್ಸ್ ಹತ್ರ ಹಾಡಿಸಿ, ನಿಮಗೆಲ್ಲ ಇಲ್ಲಿ ಇದ್ದವರಲ್ಲಿ ಸುಮಾರು ಮಂದಿ ಗೊತ್ತಿರ್ಬೋದು, ಅದು ಎಲ್ಲ ಕಡೆ ಹಾಡನ್ನು ಹಾಡಿ ಜಯಂತ್ ಕಾಯ್ಕಣಿ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಹಾಗೆ ಒಂದು ತುಂಬ ಸಂತೋಷದ ಒಂದು ವಿಷಯ ಆಗಿತ್ತು ಅವಾಗ ನನ್ನದು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಬಂದಿರೋದು ನನಗೆ ತುಂಬ ಸಂತೋಷವನ್ನು ತಂದಿದೆ. ನನ್ನನ್ನು ಆಹ್ವಾನಿಸಿದ ಇಲ್ಲಿಯ ಕ್ಲಬ್ನ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಕೊಪ್ಪದ ಗೋಪಾಲ್ ಗೌಡ್ರು ಮತ್ತು ಶಂಕರಪ್ಪಣ್ಣ ಇವರಿಗೆಲ್ಲರಿಗೂ ನಾನು ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಕಾರಣ ಹೆಸರು ಜನನಿ ಅಂತಿತ್ತು, ಕೊಪ್ಪದ ಕಾರ್ಯಕ್ರಮದ ಹೆಸರು ತೆನೆ ಅಂತ ಇತ್ತು. ಯಾಕೆ ನಾನು ಇದನ್ನು ಹೇಳಕ್ಕೆ ಹೊರಟೆ ಅಂದರೆ, ಒಂದು ಮುಗಿಲು ಮುಟ್ಟುವ ವೃಕ್ಷ ಅಥವಾ ಒಂದು ಗಗನಚುಂಬಿ ವೃಕ್ಷ ಅಂತ ಏನು ಹೇಳ್ತೇವೆ, ಅದು ಸದೃಢವಾಗಿ ನಿಲ್ಲಬೇಕು ಅಂತಂದರೆ ತನ್ನ ಬೇರುಗಳನ್ನು ಆಳವಾಗಿ ನೆಟ್ಟಿರಬೇಕು. ಅಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವ ಲಯನ್ಸ್ ಒಂದು ಸ್ಥಳೀಯತೆಯನ್ನು ಮೈಗೂಡಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಅದ್ಭುತವಾದ ಕಾಂಬಿನೇಷನ್.
ಬರಗೂರು ರಾಮಚಂದ್ರಪ್ಪನವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಕನ್ನಡದ ಸಂವೇದನೆ ಏಕಕಾಲಕ್ಕೆ ರಾಷ್ಟ್ರೀಯವೂ ಸ್ಥಳೀಯವೂ ಅಂತಾರಾಷ್ಟ್ರೀಯವೂ ಆಗಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ರಾಷ್ಟ್ರೀಯ ವಿಚಾರಗಳನ್ನು ಅದು ಗೌರವಿಸುತ್ತೆ, ಅಂತಾರಾಷ್ಟ್ರೀಯ ವ್ಯಕ್ತಿಗಳನ್ನು, ಮೇರು ವ್ಯಕ್ತಿತ್ವಗಳನ್ನು ಕೂಡ ಅದು ಆ ಥರ ಘಟನೆಗಳಾದರೆ ಆ ವ್ಯಕ್ತಿಗಳನ್ನು ಗೌರವಿಸುತ್ತೆ, ಘಟನೆಗಳಿಗೆ ಪ್ರತಿಕ್ರಿಯಿಸುತ್ತೆ ಅಂತ ಹೇಳಿದರು. ಹಾಗಾಗಿ ನೀವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು, ಕೇವಲ ಕನ್ನಡದ ಸಂವೇದನೆ ಮಾತ್ರ ಅಲ್ಲ, ಲಯನ್ಸ್ ಕ್ಲಬ್ ಕೂಡ ಏಕಕಾಲಕ್ಕೆ ಸ್ಥಳೀಯವೂ ರಾಷ್ಟ್ರೀಯವೂ ಮತ್ತು ಅಂತಾರಾಷ್ಟ್ರೀಯವೂ ಆಗಿದೆ ಅಂತ ನೀವು ಲಯನ್ಸ್ ಸಂಸ್ಥೆಯವರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಜಾವೇದ್ ಅಖ್ತರ್ ಅವರ ಒಂದು ಕವನ ನನಗೆ ತುಂಬಾ ಇಷ್ಟ. ಅವರು ಹೇಳ್ತಾರೆ, ಪಂಚಿ ನದಿಯ ಪವನ್ ಕೆ ಜೋಗೆ ಕೋಯಿ सरहद ना उन्हें रोके, सरहद तो इंसानों के लिए है, क्या पाया मैंने और तुमने इंसान होके ಅಂತ. ಅಂದ್ರೆ ಹಕ್ಕಿಗಳಿಗೆ, ನದಿಗೆ, ಹಾಗೆಯೇ ಗಾಳಿಗೆ ಯಾವುದೇ ರೀತಿಯ ಸರಹದ್ದು ಇಲ್ಲ, ಆದರೆ ಮನುಷ್ಯರಿಗೆ ಮಾತ್ರ ಸರಹದ್ದು ಇದೆ. ಲಯನ್ಸ್ನಂತಹ ಸಂಸ್ಥೆಗಳ ಉದ್ದೇಶ ಏನು ಅಂತಂದ್ರೆ ಈ ಸರಹದ್ದು ಇಂಟರ್ನ್ಯಾಷನಲಿಸಮ್ ಅಂದ್ರೆ ಇಟ್ ಮೀನ್ಸ್ ದ ಪೀಪಲ್ ಆಫ್ ಎನಿ ಕಂಟ್ರಿ ಇಸ್ ದ ಸಿಟಿಸನ್ ಆಫ್ ದ ವರ್ಲ್ಡ್ ಅಂತ. ಅಂತಾರಾಷ್ಟ್ರೀಯತೆ ಅಂದರೆ ಎಲ್ಲರೂ ಒಂದು ಈ ಜಗತ್ತಿನ ಒಂದು ಮೆಂಬರ್ಗಳು ಅಂತ ಅಥವಾ ಸದಸ್ಯರು ಅಂತ. ಜಾನ್ ಡನ್ ಅಂತ 17th century ಪೋಯೆಟ್ ಹೇಳ್ತಾನೆ, ನೋ ಮ್ಯಾನ್ ಇಸ್ ಅನ್ ಐಲ್ಯಾಂಡ್ ಕಂಪ್ಲೀಟ್ ಎಂಟೈರ್ ಇನ್ ಇಟ್ ಸೆಲ್ಫ್, ಎವ್ರಿ ಮ್ಯಾನ್ ಇಸ್ ಅ ಪೀಸ್ ಆಫ್ ದ ಕಾಂಟಿನೆಂಟ್, ಅ ಪಾರ್ಟ್ ಆಫ್ ದ ಮೇನ್. ಅಂದರೆ ಯಾವ ಮನುಷ್ಯನೂ ಪರಿಪೂರ್ಣನಲ್ಲ, ತನ್ನಷ್ಟು ತಾನು ಪರಿಪೂರ್ಣನಲ್ಲ, ಅವನು ದ್ವೀಪ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮುಂಚೆ ಹಾಗೆ ನೋಡಿದರೆ ಈ 7 ಖಂಡಗಳು ಆಗಿರೋದು ಇತ್ತೀಚೆಗೆ 10-20 ಮಿಲಿಯನ್ ವರ್ಷಗಳ ಹಿಂದೆ. ಅದಕ್ಕೂ ಮುಂಚೆ ಇಡೀ ಒಂದು ನಮ್ಮ 7 ಖಂಡಗಳು ಒಂದೇ ದೊಡ್ಡ ಚಂಕ್ ಆಫ್ ಲ್ಯಾಂಡ್ ಆಗಿತ್ತು, ಅದಕ್ಕೆ ಪ್ಯಾಂಜಿಯಾ ಅಂತ ಕರೀತಿದ್ರು. ಹಾಗಾಗಿ ಬೇಸಿಕಲಿ ನಾವೆಲ್ಲರೂ ಕೂಡ ಒಂದೇ ಖಂಡದವರು, ಒಂದೇ ಭೂಮಿಯ ಭಾಗ ಅನ್ನೋದನ್ನ ನಾವು ನೆನಪು ಮಾಡ್ಕೋಬೇಕು. ಮತ್ತೆ 10-20 ವರ್ಷಗಳಾದ್ಮೇಲೆ ಮತ್ತೆ 10 ಖಂಡ 20 ಖಂಡ ಆಗ್ಬೋದು, 10-20 ಲಕ್ಷ ವರ್ಷಗಳ ನಂತರ, ನಮ್ಗೆ ಗೊತ್ತಿಲ್ಲ ಅದು. ಹಾಗಾಗಿ ಅಂತಾರಾಷ್ಟ್ರೀಯತೆಯ ತತ್ವ ಅಂದ್ರೆ ಅದು ಒಂದು ವಿಶ್ವ ಪ್ರೇಮದ ತತ್ವ. ಇದನ್ನ ನಾವು ಯಾವತ್ತೂ ಕೂಡ ನೆನ್ಪಿಟ್ಕೋಬೇಕು. ಇಂಗ್ಲೆಂಡಿನ ಆನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದು ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ಯಾಕೆ ಅವರು ಪ್ರಾರಂಭ ಮಾಡಿದ್ರು ಅಂತಂದ್ರೆ, ಅವರ ದೇಶ ನಮ್ಮ ಭಾರತದ ಮೇಲೆ ಮಾಡ್ತಾ ಇರುವಂತಹ ಅನ್ಯಾಯವನ್ನ ಅವರು ವಿರೋಧ ಮಾಡ್ತಾರೆ. ಹಾಗೆಯೇ ಐರ್ಲೆಂಡಿನ ಮಾರ್ಗರೆಟ್ ಎಲಿಜಬೆತ್ ನೋಬಲ್ ಅನ್ನುವ ಹೆಣ್ಮಗಳು ಸಿಸ್ಟರ್ ನಿವೇದಿತ ಆಗಿ ಭಾರತಕ್ಕೆ ಬಂದು ಭಾರತದ ಸೇವೆಯನ್ನ ಮಾಡ್ತಾರೆ. ನಾರ್ತ್ ಮರ್ಸಿಡೋನಿಯಾ ಅನ್ನುವ ದೇಶದ ಆನೆಸ್ ಗೋಂಜೋ ಬೊಯಾಸಿಯೋ, ಹೀಗೆ ಹೇಳಿದ್ರೆ ಬಹುಶಃ ಗೊತ್ತಾಗ್ಲಿಕ್ಕಿಲ್ಲ, ಆದರೆ ಕಲ್ಕತ್ತೆಯ ಬೀದಿಗಳಲ್ಲಿ ನಿರಾಶ್ರಿತರನ್ನ, ಕುಷ್ಠರೋಗಿಗಳನ್ನ ತನ್ನ ಎದೆಗೆ ಅಪ್ಪಿಕೊಂಡ ಮದರ್ ತೆರೇಸಾ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ರೀತಿಯ ಒಂದು ವಿಶ್ವ ಪ್ರೇಮದ ಕಲ್ಪನೆ. ಹಾಗಾಗಿ 100 ವರ್ಷಗಳ ಹಿಂದೆ ಅಮೆರಿಕದ ನನ್ನ ಸಹೋದರ ಸಹೋದರಿಯರು ಅಂತ ಹೇಳಿದ್ರಲ್ಲ, ಭಾರತದ ವಿಶ್ವ ಪ್ರೇಮವನ್ನ ಎಲ್ಲ ಕಡೆ ಹಬ್ಸಿದ್ರಲ್ಲ, ವಿಶ್ವ ಪ್ರೇಮದ ಒಂದು ಭಾಗವಾಗಿ ಬರ್ತಾರೆ. ಯಾಕೆ ನಾನು ಇದೆಲ್ಲ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಈ ವಿಶ್ವ ಪ್ರೇಮ ಅನ್ನೋದು, ಅಂತಾರಾಷ್ಟ್ರೀಯತೆ ಅನ್ನೋದು ಭಾರತಕ್ಕೆ ಹೊಸ ವಿಷಯ ಅಲ್ಲ. 3000 ವರ್ಷಗಳ ಹಿಂದೆ ಋಗ್ವೇದದಲ್ಲಿ ಹೇಳಿದ್ದಾರೆ, ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂತ. ಅಂದ್ರೆ ಉತ್ತಮವಾದ ವಿಚಾರಗಳು ನಮಗೆ ಜಗತ್ತಿನ ಎಲ್ಲ ಕಡೆಯಿಂದ ಬರಲಿ ಅಂತ ಅವ್ರು ಹೇಳ್ತಾರೆ. ಈಶ್ವರ್ ಸಣಕಲ್ಲ ಅಂತ ಒಬ್ರು ಕವಿ ಹೇಳ್ತಾರೆ, ಜಗವೆಲ್ಲ ನಗುತ್ತಿರಲಿ, ಜಗದಳು ನನಗಿರಲಿ, ನಾನಳಲು ಜಗವೆನ್ನ ನೆತ್ತಿಕೊಳ್ಳದೆ, ಅಥವಾ ನಾನಕ್ಕು ಜಗ ಅಳಲು ನೋಡಬಹುದೇ ಅಂತ. ಜಗತ್ತೆಲ್ಲ ಅಳ್ತಾ ಇದ್ರೆ ನಾನೊಬ್ಬನೇ ನಕ್ರೆ ಆಗೋದಿಲ್ಲ, ಜಗತ್ತೆಲ್ಲ ಅದು ನಗ್ತಾ ಇದ್ರೆ ನಾನೊಬ್ಬ ಹತ್ರ ಜಗತ್ತು ನನ್ನನ್ನು ಸಂತೈಸುತ್ತೆ ಅಂತ ಅವರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಕುವೆಂಪು ನೋಡಿ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ